ಸೊ ನಾನಾಗ್ಲೇ ಹೇಳಿದಾಗ ಒಂದು ಸಿನಿಮಾ ಗೆದ್ದಾಗ ಸಾಕಷ್ಟು ಜನರ ಗೆಲುವು ಅದರ ಜೊತೆ ಕನೆಕ್ಟೆಡ್ ಆಗಿರುತ್ತೆ. ಆದ್ರೆ ಬಹಳ ಮುಖ್ಯವಾಗಿ ಗೊತ್ತಾ, ಒಂದು ಕನ್ನಡ ಸಿನಿಮಾ ಗೆದ್ದಾಗ ನಿಜವಾಗ್ಲೂ ಗೆಲ್ಲೋದು ಸಿನಿಮಾ ಥಿಯೇಟರ್ ಓನರ್ಸ್ಗಳು. ಸೊ ಇವಾಗ ಎಲ್ಲಾ ಕಡೆ ಹೌಸ್ಫುಲ್ ಪ್ರದರ್ಶನಗಳನ್ನ ಕಾಣ್ತಾ ಇರ್ಬೇಕಾದ್ರೆ ಥಿಯೇಟರ್ ಓನರ್ಸ್ಗೆ ನಿಜವಾಗ್ಲೂ ಅವ್ರಿಗೆ ಹೊಟ್ಟೆ ತುಂಬಾ ಮೃಷ್ಟಾನ್ನ ತಿಂದಷ್ಟೇ ಒಂದು ಖುಷಿ ಆಗುತ್ತೆ. ಆ ನೆಮ್ಮದಿ, ಆ ಪ್ರೀತಿ ಎಲ್ಲ ಥಿಯೇಟರ್ ಓನರ್ಸ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಸೊ ನಿಜವಾಗ್ಲೂ ಇವತ್ತಿನ ಸಕ್ಸಸ್ ನ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಮೊದಲ ಹೀರೋಗಳಂತ ಅಂದ್ರೆ ದಟ್ ಇಸ್ ನಮ್ಮ ಥಿಯೇಟರ್ ಓನರ್ಸ್. ಸೊ ಅವ್ರ ಹತ್ರ ಮಾತಾಡೋಣ, ಹೇಗಿರುತ್ತೆ ಅವರ ರೆಸ್ಪಾನ್ಸ್ ಅಂತ ಹೇಳಿ. ಸೊ ಮೊದಲನೇದಾಗಿ ನರ್ತಕಿ ಥಿಯೇಟರ್ ಮೇನ್ ಬರಮಾಡಿಕೊಳ್ಳೋಣ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ. ನರ್ತಕಿ ಥಿಯೇಟರ್ ವೆಂಕಟೇಶ್ ಅದರಲ್ಲೂ ಅಣ್ಣವ್ರ ಪಿಕ್ಚರ್ಗಳನ್ನ ನೋಡಿದ್ದು, ಮತ್ತೆ ಶಿವಣ್ಣ ಅವ್ರ ಪಿಕ್ಚರ್ ರಿಲೀಸ್ ಆಗಕ್ಕೆ ಮುಂಚೆ ನಾನು ಜಗದೀಶ್ಗೆ ಇದನ್ನು ಡಿಸ್ಟ್ರಿಬ್ಯೂಷನ್ ನೀವು ಮಾಡಬೇಕು ಅಂತ. ಈ ಪಿಕ್ಚರ್ ಓಡುತ್ತೆ ಓಡಲ್ಲ, ಅದರಲ್ಲಿ ಸಕ್ಸಸ್ ಆಗ್ತದೆ. ಶಿವಣ್ಣ ಥ್ಯಾಂಕ್ಸ್, ಗೀತಕ್ಕಾಗ್ತದೆ ಸರ್ ನಿಮ್ಮ ಮಾತು. ಮೊದಲನೇದಾಗಿ ಶಿವಣ್ಣ ಅವರಿಗೆ ಮತ್ತು ಗೀತಾರ್ಗೆ ಅವರಿಗೆ ಧನ್ಯವಾದಗಳು. ಇಷ್ಟು ಒಳ್ಳೆ ಪಿಕ್ಚರ್ ಮಾಡಿಕೊಟ್ಟಿರೋದಕ್ಕೆ. ಥಿಯೇಟರ್ಗಳು ಒಣಗಿ ಬಾಡೋಗಿತ್ತು, ಇವತ್ತು ಹಸನಾಗ್ತಾ ಇದೆ. ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಒಳಗೆ ಆನಂದಿಸೋದನ್ನು ನೋಡ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ ಥಿಯೇಟ್ರಿಂದ ಹೊರಡೋ ಮುಂಚೆ ಮ್ಯಾಟ್ನಿ ಶೋನಲ್ಲಿ ಒಂದು 60ರಿಂದ 70 ಜನ ಹೆಂಗಸರು. ಅದು ಪಾಸಿಟಿವ್ ಸೈನ್. ನಮಗೆ ಪಿಕ್ಚರ್ ಚೆನ್ನಾಗಿದ್ರೆ ಎಂಥವರಾದರೂ ಕನ್ನಡ ಪಿಕ್ಚರ್ನ ಬಂದು ನೋಡ್ತಾರೆ. ಥಿಯೇಟರ್ಗಳು ಉಳಿಯತ್ತೆ ಬೆಳೆಯತ್ತೆ ಸಾಕು. ತಮ್ಮ ಪಿಕ್ಚರ್ ಬಗ್ಗೆ ಇನ್ನೇನು ಹೇಳೋಂಗಿಲ್ಲ. ರಿಸಲ್ಟ್ ಕಣ್ಣೆದುರುಗಡೆ ಇದೆ ಸರ್. 100/100 ಮಾರ್ಕ್ಸ್ ತೆಗೆದಂಗೆ ಹೋಗ್ತಾನೆ ಇದೆ, ಹೋಗ್ತಾನೆ ಇರಲಿ. ಹಿಂಗೇನೆ ಅದು 50 ದಿನ ವೇದ ಹೇಗೆ ನೋಡ್ತು ಅದೇ ರೀತಿ ಇದು 50 ದಿನ ನೋಡಲಿ ಇಚ್ಛೆ. ಅದ್ರ ಜೊತೆಗೆ ಶಿವಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಥಿಯೇಟ್ರು, ನಮ್ಮ ಸ್ಪೀಕರ್ಗಳು ಸಾಲಲ್ಲ ಸರ್. ಹಾಕಿ ಆಂಪ್ಲಿಫೈರ್ ಮೇಲೆ ಆಂಪ್ಲಿಫೈರ್ ಹಾಕಿ 2 ರ್ಯಾಂಕ್ ಆಂಪ್ಲಿಫೈರ್ ಆಗಿದೆ. ಸ್ಪೀಕರ್ಗಳು ಹೆಚ್ಚಿಗೆ ಆಗಿದೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಫ್ಯಾನ್ಸ್ ವಾಯ್ಸ್ನ ಸಮಾಧಾನ ಮಾಡೋಕ್ಕಾಗಲ್ಲ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್. ಸೋ ಟ್ರೂ. ಶಿವಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡಬೇಕು. ಅಣ್ಣ ಡೈಲಾಗ್ ಹೇಳ್ತಾ ಇದ್ದಾಗ್ಲೂ ಆ ಇಂಟರ್ವಲ್ ಬ್ಲಾಕ್ ಅಲ್ಲಿ ಓ ಮೈ ಗಾಡ್ಸ್ ಅಣ್ಣ, ಅದು ನೆಕ್ಸ್ಟ್ ಲೆವೆಲ್ ಅಣ್ಣ. ನನಗೆ ತುದಿಲಿದೆ ಹೇಳ್ಬಿಡೋಣ ಇಂಟರ್ವಲ್ ಬ್ಲಾಕ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋಣ ಅಂತ, ಬಟ್ ಹೇಳಲ್ಲ ಅಣ್ಣ. ಯಾಕಂದ್ರೆ ಇನ್ನಷ್ಟು ಅಭಿಮಾನಿಗಳು ಸಿನಿಮಾ ಥಿಯೇಟರ್ಗೆ ಬರಬೇಕು. ಒಂದು ಮಾತ್ರ ನಿಜ ಅಣ್ಣ, ನಿಮಗ್ ನೀವೇ ಸಾಟಿ, ಶಿವಣ್ಣನಿಗೆ ಶಿವಣ್ಣನೇ ಸಾಟಿ. ಸೊ ಮತ್ತೆ ಆ ಗೆಲುವಿನ ಇದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಂಡ್ ಇದೇ ರೀತಿ ಸರ್ ನೀವು ಹೇಳ್ದಂಗೆ ಥಿಯೇಟರ್ಗಳಲ್ಲೂ ಕನ್ನಡ ಚಿತ್ರಗಳ ಮೂಲಕ ಹಸಿರಾಗಿರ್ಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಸಪೋರ್ಟ್ಗೆ, ಪ್ರೀತಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಇನ್ನೊಂದು ಮಾತಾಡ್ಬೇಕಾ? ಡೈಲಾಗ್ ಹೇಳ್ತೀರಾ? ಒಂದು ವಿಷಯ, ನಮ್ಮ ಜಗದೀಶ್ ಅವರು ಮಾರ್ಟಿನ್ ಪಿಕ್ಚರ್ ರಿಲೀಸ್ ಆದಾಗ ನನಗೆ ಫೋನ್ ಮಾಡಿದ್ರು. ಸರ್, ಈ ಪಿಕ್ಚರ್ ನಾನು ಬಿಡೋದಿಲ್ಲ, ನೀವು ನನಗೆ ಥಿಯೇಟರ್ಗಳು ಬುಕ್ ಮಾಡಿ 5 ವಾರ ನಿಮ್ಮ ಥಿಯೇಟರ್ ನನ್ನ ಹೆಸರು ಕೊಡಬೇಕಿದೆ, ಶಿವಣ್ಣನ ಹೆಸರು ಕೊಡಬೇಕಿದೆ. ನಿಮ್ದು ಎಷ್ಟು ಸೆಂಟರ್ಸ್ ಇದೆ ಅಷ್ಟು ಸೆಂಟರ್ಸ್ ಬೇಕು ಅಂತ ಅಷ್ಟು ಕಾನ್ಫಿಡೆಂಟಲ್ಲಿ ಮಾರ್ಟಿನ್ ಪಿಕ್ಚರ್ 2ನೇ ವಾರದಲ್ಲಿ ಫೋನ್ ಮಾಡಿ ನನ್ನ ಹತ್ರ ಚಾಲೆಂಜ್ ಬೇಕು. ಜಗದೀಶ್ ಅವ್ರಿಗೂ ಧನ್ಯವಾದ ಹೇಳಬೇಕು. ಅವ್ರ ಮಾತು ಪ್ರಕಂತ ಪಿಕ್ಚರು ಹಾಗೆ ಇದೆ. ಆ್ಯಂಡ್ ಅವರು ಅದೇ ಒಳ್ಳೆಯ ರೀತಿಯಲ್ಲಿ ನಮಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಚೆನ್ನಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಚೆ ಬಂದ ತಕ್ಷಣ ಎಲ್ಲರೂ ಕಂಡ್ರೆ ಬಗ್ಗೆ ಸೂಪರ್ ಆಗಿ ಮಾತಾಡ್ತಾ ಇದ್ದಾರಲ್ಲ ಸರ್. ರೆಸ್ಪಾನ್ಸ್ ಹೇಗಿದೆ? ನೀವು ಕೇಳ್ಪಟ್ಟಂತ ಒಂದು ಬೆಸ್ಟ್ ರೆಸ್ಪಾನ್ಸ್ ಏನು ಸರ್ ಭೈರತಿ ರಣಗಲ್ ಬಗ್ಗೆ? ಒಂದು ತುಂಬಾ ಸಂತೋಷ ಆಗ್ತಾ ಇದೆ. ಮುಖ್ಯವಾಗಿ ಸಿನಿಮಾ ಗೆದ್ದಿದ್ದಕ್ಕೆ ಶಿವಣ್ಣ ಮ್ಯಾಗ್ನೆಟಿಕ್ ಪ್ರೆಸೆನ್ಸ್, ಮ್ಯಾಗ್ನೆಟಿಕ್ ಪರ್ಫಾರ್ಮೆನ್ಸ್, ಹ್ಯಾಟ್ಸ್ ಆಫ್ ಯು ಸರ್. ಅಂಡ್ ನಂದನ್ ಸರ್, ಆಪಲಸ್ ಡೈರೆಕ್ಷನ್, ನವೀನ್, ಆಲ್ ದ ಆಕ್ಟರ್, ಎಲ್ಲ ನಟರುಗಳು, ಪ್ರಶಾಂತ್ ಅವರ ಟೀಮು, ಎಲ್ಲರಿಗೂ ನಮಗೆ ಬಹಳ ತುಂಬಾ ಖುಷಿ ಕೊಡೋ ವಿಚಾರ. ನನ್ನ
ಗೆಲ್ಲೋದು ಬಹಳ ಮುಖ್ಯ ಆಗಿತ್ತು. ಇವತ್ತು ಕನ್ನಡ ಸಿನಿಮಾ ಗೆದ್ದಿದೆ. ತುಂಬಾ ಅದೇ ಹೇಳ್ತಾ ಇದ್ದೆ, ವರ್ಷಕ್ಕೆ ಹೀರೋಗಳು 2 ಸಿನಿಮಾ ಮಾಡ್ತಾರೆ, ಎಲ್ಲರಿಗೂ ಕೆಲಸ ಸಿಗುತ್ತೆ, ಸಿನಿಮಾನು ಇಂಡಸ್ಟ್ರಿನೂ ಚೆನ್ನಾಗಾಗತ್ತೆ ಅಂತ. ನಿಜವಾಗ್ಲೂ ವೆರಿ ಹ್ಯಾಪಿ. ಏನು ಹೇಳಕ್ಕಾಗಲ್ಲ, ಎಲ್ಲ ಹೇಳಿದ್ದೀನಿ ಸುಮಾರು ಸರಿ. ಐ ಆಮ್ ವೆರಿ ಹ್ಯಾಪಿ. ಶಿವಣ್ಣ, ಗೀತಾ ಮೇಡಮ್, ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಯುವರ್ ಪ್ರೊಡಕ್ಷನ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗಡ್ಡ ಅವರು ಸಿನಿಮಾದಲ್ಲಿ ಮಾಡಿರೋ ಪಾತ್ರಕ್ಕೂ ಈಗ ಇಲ್ಲಿ ನಿಂತಿರೋದಕ್ಕೂ ಸಂಬಂಧನೇ ಇಲ್ಲ. ಅವರು ನಿಜವಾಗ್ಲೂ ಬಿಕೇಮ್ ವೆರಿ ಇಮೋಷನಲ್, ಭಾವುಕರಾಗ್ಬಿಟ್ರು. ದಿಸ್ ಇಸ್ ವಾಟ್ ಅಣ್ಣ ಹ್ಯಾಸ್ ಗಿವನ್ ಟು ನಮ್ಮ ಗಡ್ಡ ಅನ್ನೋ ಪಾತ್ರಕ್ಕಾಗಿರ್ಬೋದು ಶಬೀರ್ ಅವ್ರಿಗೆ. ಅಣ್ಣ, ಈ ಸಕ್ಸಸ್ ಅಲ್ಲಿ ಹಿ ಡಿಸರ್ವ್ಸ್ ಅ ಹಗ್ ಫ್ರಮ್ ಯು. ಅಣ್ಣ, ಒಂದು ಅಪ್ಪುಗೆ ಪ್ಲೀಸ್. ಅವ್ರು ಹೇಳ್ತಿದ್ದಾರೆ, ಅವರ ಮೊದಲ ಚಿತ್ರದ ನಂತರ ಕಂಡಂತ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಭೈರತಿ ರಣಗಲ್ ಅಂತ ಹೇಳಿ, ಅದು ಕನ್ನಡದಲ್ಲಿ ಆ ಒಂದು ಯಶಸ್ಸು ಅವ್ರಿಗೆ ಸಿಕ್ಕಿರೋದು ನಿಜವಾಗ್ಲೂ ನಮ್ಗೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ ಸರ್. ಮೊದಲನೇದಾಗಿ ಮಾಧ್ಯಮದವರಿಗೆ ಮತ್ತೆ ತಾಂತ್ರಿಕ ವರ್ಗದವರಿಗೆ ಇಂಥ ಅದ್ಭುತವಾದಂತಹ ಚಿತ್ರವನ್ನು ಕೊಟ್ಟಂತಹ, ಅದಕ್ಕಿಂತ ಹೆಚ್ಚಾಗಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟವರಿಗೆ ಎಲ್ರಿಗೂ ಧನ್ಯವಾದ ಹೇಳ್ತೇನೆ. ಈಗ ತಾನೇ ಹೇಳ್ತಾ ಇದ್ರು, ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ, ಹೆಣ್ಮಕ್ಳು ಬರ್ತಾ ಇದ್ದಾರೆ, ಎಲ್ಲರೂ ಕನ್ನಡಿಗರು ಮಾತ್ರ ಇದನ್ನು ನೋಡ್ತಾ ಇದ್ದಾರೆ ಅಂದರೆ ನನಗಾದ ಅನುಭವ ಹೇಳ್ತೇನೆ. 15ನೇ ತಾರೀಕು ಪಿಕ್ಚರ್ ರಿಲೀಸ್ ಆಯಿತು. ಅವತ್ತಿನ ದಿನ ನನ್ನ ತಾಯಿಗೆ ಫೋರ್ಟಿಸ್ ಹಾಸ್ಪಿಟಲಲ್ಲಿ ಹಿಪ್ ಬೋನ್ ರಿಪ್ಲೇಸ್ಮೆಂಟ್ ಆಪರೇಷನ್. ಸೊ ಮಾರನೇ ದಿನ ನಾನು ಸಿನಿಪೋಲಿಸಲ್ಲಿ ಪಿಕ್ಚರ್ ಹೋದ್ವಿ. ಅಲ್ಲಿಂದ ವಾಪಸ್ ಬಂದ ಮೇಲೆ ಒಂದು 17-18ನೇ ತಾರೀಕಿನಿಂದ ಆ ಫೋರ್ಟಿಸ್ ಹಾಸ್ಪಿಟಲಲ್ಲಿ ಕೆಲಸ ಮಾಡುವ ಜನಗಳು ಯಾರಿದ್ದಾರೆ ಅವ್ರು ಯಾರು ಕನ್ನಡಿಗರಲ್ಲ. 90% ಮಲಯಾಳಿಗಳಿದ್ದಾರೆ, ತಮಿಳ್ನವರಿದ್ದಾರೆ. ಅವರು ನನ್ನನ್ನು ನೋಡೋ ದೃಷ್ಟಿನೇ ಬದಲಾಗೋಯ್ತು, ನನಗೆ ಕೊಟ್ಟಂತ ಟ್ರೀಟ್ಮೆಂಟೇ ಬದಲಾಗೋಯ್ತು. ಎಲ್ಲೇ ಹೋದ್ರು, ಯಾವುದೇ ಲ್ಯಾಬ್ ಹತ್ರ ಹೋದ್ರು ಕೂಡ ನನ್ನ ಕೆಲಸ ಎಲ್ಲ ಬೇಗ ಆಗಕ್ಕಾಯಿತು. ಆಮೇಲೆ ಆ ರೀತಿ ಅಂಡ್ ನನ್ನ ನೋಡಿದ ತಕ್ಷಣ, ಸರ್ ಏನ್ ಪಿಕ್ಚರ್ ಸರ್ ಅದು, ಹ್ಯಾಗ್ ಮಾಡಿದ್ದಾರೆ, ಎಸ್ಪೆಷಲಿ ಆ ಇಂಟರ್ವಲ್ ಬ್ಲಾಕ್ ಫೈರ್ ಸರ್ ಅದು ಅನ್ನೋ ದೃಷ್ಟಿ ಅವ್ರವ್ರ ಭಾಷೆಯಲ್ಲೇ ಹೇಳ್ತಾ ಇದ್ರು. ನನಗೆ ನಿಜವಾಗ್ಲೂ ಆ ಆಸ್ಪತ್ರೆಯಲ್ಲಿ ಸಂಕಟ ಪಡುವಂತ ಸಮಯದಲ್ಲಿ ಕೂಡ ಖುಷಿಯನ್ನು ತಂದುಕೊಟ್ಟಂತಹ ಪಿಕ್ಚರ್ ಅನ್ನು ಕೊಟ್ಟಿದ್ದಾರೆ ಶಿವಣ್ಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ನಮ್ಮ ಜೊತೆಗೆ ಬಿಹೇವ್ ಮಾಡಿ ನಮ್ಮನ್ನು ನೋಡ್ಕೊಂಡಿದ್ದೀರಿ. ಅಂಡ್ ನರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ನನ್ನನ್ನು ಕರೆದು ಮಫ್ತಿ ಆದಮೇಲೆ ಇಲ್ಲಿ ಅವಕಾಶ ಕೊಟ್ಟಿದ್ದು. ಪ್ರಾಯಶಃ ಇದು ಕನ್ನಡಿಗರ ಒಬ್ಬರ ಹಬ್ಬ ಅಲ್ಲ, ಈ ಪಿಕ್ಚರು ಇಡೀ ಭಾರತದ ಹಬ್ಬ. ಇದು ಟ್ರೂ ಪ್ಯಾನ್ ಇಂಡಿಯಾ ಅಂತ ನನಗೆ ಅನಿಸುತ್ತೆ. ಅಂದ್ರೆ ಎಷ್ಟು ಸುಂದರವಾಗಿ ಹೇಳಿದ್ರು. ಒಬ್ಬರ ಸಂತೋಷದ ಕಣ್ಣೀರಿಗೆ ಭೈರತಿ ರಣಗಲ್ ಕಾರಣ ಆಗುತ್ತೆ. ಅಂಡ್ ಇನ್ನೊಂದು ಕಡೆ ನೀವು ಹೇಳಿದ್ರಿ, ಒಂದು ಸಣ್ಣ ಆತಂಕ, ದುಃಖದ ಕಣ್ಣೀರಿಗೂ ಕೂಡ ಸಮಾಧಾನಕರವಾಗಿ ನಮ್ಮ ಭೈರತಿ ರಣಗಲ್ಲೇ ಒಂದು ಕಾರಣ ಆಗುತ್ತೆ ಅಂತ ಹೇಳಿ. ದಾಟ್ಸ್ ದ ಪವರ್ ಆಫ್ ಭೈರತಿ ರಣಗಲ್. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ವಿಷಯವನ್ನ ನಮ್ಮ ಜೊತೆ ಶೇರ್ ಮಾಡಲಿಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತು ಭೈರತಿ ರಣಗಲ್ ಬ್ಲಾಕ್ ಬಸ್ಟರ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಕರ್ನಾಟಕ ಜನತೆಗಳು, ಶಿವಣ್ಣವರ ಅಭಿಮಾನಿಗಳು ಮತ್ತು ಮಾಧ್ಯಮ ಮಿತ್ರರ ಸಪೋರ್ಟ್, ಡಿಜಿಟಲ್ ಮೀಡಿಯಾ ಸಪೋರ್ಟ್ ಹಾಗೂ ಟ್ರೋಲ್ ಪೇಜಸ್ ಎಲ್ಲರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ಮೆಲ್ಲರ ಸಪೋರ್ಟ್ ಇಂದನೇ ಇವತ್ತು ಭೈರತಿ ರಣಗಲ್ ಬ್ಲಾಕ್ ಬಸ್ಟರ್ ಆಗಿದೆ. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ, ಶಿವಣ್ಣ ಅವರ ಜೊತೆ 4 ಬ್ಲಾಕ್ ಬಸ್ಟರ್ ಸಿನಿಮಾ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ ನಂಗೆ ತುಂಬಾನೇ ಹೆಮ್ಮೆ ಇದೆ. ನರ್ತನ್ ಸರ್, ಕನ್ನಡ ಚಿತ್ರರಂಗಕ್ಕೆ ನೀವು 2 ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದೀರಾ ಸರ್. ಒಂದು ಮಫ್ತಿ, ಒಂದು ಭೈರತಿ ರಣಗಲ್. ಆ ಮಫ್ತಿ ಭೈರತಿ ರಣಗಲ್ ಮಧ್ಯದಲ್ಲಿ 7 ವರ್ಷ ಗ್ಯಾಪ್ ಇದೆ ಸರ್. ಆ 7 ವರ್ಷದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಷ್ಟು ಚಾಲೆಂಜಿಂಗ್ ನೀವು ಅನುಭವಿಸಿದ್ದೀರ ಅಂತ ಯಾರು ಕೂಡ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಸರ್. ಆ ಮಧ್ಯದಲ್ಲಿ ನೀವು ಆ ತಾಳ್ಮೆ ಇದೆಯಲ್ಲ ಸರ್, ಆ ತಾಳ್ಮೆಗೆ ಹ್ಯಾಟ್ಸ್ ಆಫ್. ಇವತ್ತು ಒಂದು ಅದ್ಭುತವಾದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀವು ಹೇಗೆ ಕೊಟ್ಟಿದ್ದೀರಾ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ರಿಗೂ ಒಂದು ಸ್ಫೂರ್ತಿ ಜಾಸ್ತಿ ಆಗಿದೆ ಸರ್. ಹಾಗೆ ನನಗೊಂದು ಅದ್ಭುತವಾದ ಪಾತ್ರ ಕೊಡಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಬ್ಲಾಕ್ ಬಸ್ಟರ್ ಆಗಕ್ಕೆ ಎಲ್ಲರೂ ಕಾರಣಗಳಿದ್ದಾರೆ, ಅದರಲ್ಲಿ ನಮ್ಮ ನವೀನ್ ಸರ್ ಕೂಡ ಈಸ್ ದ ಮೇನ್ ಪಿಲ್ಲರ್. ನಮ್ಮ ಭೈರತಿ ಸಕ್ಸಸ್ ಆಗುತ್ತೆ. ಪ್ರತಿಯೊಂದು ಫ್ರೇಮು ಕೂಡ ಆಡಿಯನ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ನಾನು ಚಿತ್ರರಂಗಕ್ಕೆ ಬಂದಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬರ್ತೀನಿ. ನಾನು ಆಕ್ಟಿಂಗ್ ಕೋರ್ಸ್ ಮಾಡಿದ್ರು ಕೂಡ ಸಿನಿಮಾ ಕೆಲಸ ಕಲಿಬೇಕು ಅಂತ ನಾನು
2009ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ. 22 ವರ್ಷ ನನಗೆ ಅವಾಗ. ಸೊ ನನಗೊಂದು ಕುತೂಹಲ, ಹೇಗೆ ಭೂಮಿಗೆ ಒಂದು ಮಗು ಬಂದಾಗ ಪ್ರತಿಯೊಂದನ್ನು ಎಕ್ಸೈಟ್ ಆಗಿ ನೋಡುತ್ತೋ ಹಂಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಾಗ ಮೊದಲನೇ ದಿನ ತುಂಬಾ ಆಶ್ಚರ್ಯವಾಗಿ ನಾನು ಶೂಟಿಂಗ್ ಸ್ಪಾಟ್ ನೋಡ್ತಾ ಇದ್ದೆ. ಸೊ ಫಸ್ಟ್ ಕುತೂಹಲ ಆಗಿದ್ದು, ತಿಂಡಿ ಕೂತ್ಕೊಂಡಾಗ 5 ತರ ತಿಂಡಿ ಬಡಿಸಿದ್ರು. ನಾನು ಏನ್ ವಿಶೇಷತೆ 5 ತರ ತಿಂಡಿ ಹಾಕಿದಾರಲ್ಲ ಅಂತ ಯಾರೋ ಪಕ್ಕದಲ್ಲಿದ್ದವ್ರನ್ನ ಕೇಳಿದೆ. ಆಗ ಅವ್ರಂದ್ರು, ಎವ್ರಿ ಡೇ ಇದೇ ತರ, ಯಾಕೆ ನೀನು ಹೊಸಬರ ಇಂಡಸ್ಟ್ರಿಗೆ ಗೊತ್ತಿಲ್ವಾ ನಿನಗೆ? ಇಲ್ಲ ಸರ್, ಗೊತ್ತಿಲ್ಲ ಸರ್. ದಿನ ಪ್ರತಿ ನಿರ್ಮಾಪಕರು, ನಮ್ಮ ಕನ್ನಡ ಚಿತ್ರರಂಗದಲ್ಲಿರೋ ನಿರ್ಮಾಪಕರು 4 ರಿಂದ 5 ತರ ತಿಂಡಿ, ಟೀ ಕಾಫಿ ಯಾವಾಗ ಬೇಕು ಅಂದಾಗ, ಊಟದಲ್ಲೂ ಕೂಡ ಅದ್ಭುತವಾದಂತ ಊಟಗಳು, ಮತ್ತೆ ಸಂಜೆ ಕಾಫಿ ಟೀ ಟಿಫನ್ ಈ ತರ ಎಲ್ಲ ಕೊಡ್ತಾ ಇರ್ಬೇಕಾದ್ರೆ ಅವಾಗ ನನಗನ್ನಿಸ್ತು, ಅಣ್ಣವರು ಯಾಕೆ ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತಾ ಇದ್ರು ಅಂದ್ರೆ ಇದಕ್ಕೆ. ಒಂದು ಸಿನಿಮಾ ಶುರುವಾದ್ರೆ 300 ಜನಕ್ಕೆ ಕೆಲಸ ಸಿಗುತ್ತೆ, 300 ಫ್ಯಾಮಿಲಿಗಳಿಗೆ ಒಳ್ಳೇದಾಗುತ್ತೆ. ಜೊತೆಗೆ ಶ್ರಮದಿಂದ ಕೆಲಸ ಮಾಡೋರಿಗೆ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅನ್ನೋದು ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಉದ್ದೇಶ. ಅವ್ರುಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ ಸಿನಿಮಾದಲ್ಲಿ ಫಸ್ಟ್ ದಿನ ನನಗೆ ಏನ್ ಎಕ್ಸೈಟ್ ಆಯ್ತು, ಅದೇ ತರ ನನಗೆ ಭೈರತಿ ಸಿನಿಮಾ ಶೂಟಿಂಗ್ ಸ್ಪಾಟ್ ಅಲ್ಲಿ ಎಕ್ಸೈಟ್ ಆದ. ಯಾಕೆ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಬಡ್ಜೆಟ್ ಅಂತ ಇರುತ್ತೆ. ಆ ಬಡ್ಜೆಟ್ ಮೇಲೆ ದುಡ್ಡು ಹಾಕಕ್ಕೆ ನಿರ್ಮಾಪಕರಿಗೆ ಕಷ್ಟ ಆಗುತ್ತೆ. ಏನ್ ಆಶ್ಚರ್ಯ ಅಂದ್ರೆ, ನಾವು ಪೆನಕೊಂಡದಲ್ಲಿ ಇಂಟ್ರೋಲ್ ಬ್ಲಾಕ್ ಫೈಟ್ ನಡೀತಾ ಇದೆ. ಆಲ್ಮೋಸ್ಟ್ ಒಂದು 300 ಜನ ಕೆಲಸ ಮಾಡ್ತಾ ಇದೀವಿ. 300 ಜನಗಳ ಕೈಯಲ್ಲೂ ಆಪಲ್ ಇತ್ತು. ನಾನು ಶಾಕ್ ಆಗ್ತೀನಿ, ಏನಪ್ಪ ಇದು ಎಲ್ಲರ ಕೈಗೂ ಆಪಲ್ ಇದೆ, ಏನ್ ಸಮಾಚಾರ ಅಂತ. ಆವಾಗ ಗೊತ್ತಾಗುತ್ತೆ ಇದು ಹೊಸದಲ್ಲ. ಶಿವಣ್ಣ ಮತ್ತೆ ಗೀತಕ್ಕ ಅವ್ರ ಮೊದಲನೇ ಪ್ರೊಡಕ್ಷನ್, ವೇದದಿಂದನೂ ಇದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಚೆನ್ನಾಗಿರ್ಬೇಕು, ಮನಸ್ಫೂರ್ತಿ ಖುಷಿಯಾಗಿ ಕೆಲಸ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ 12 ಗಂಟೆಗೆ ಎಲ್ಲರಿಗೂ ಎವ್ರಿ ಡೇ ಪ್ರತಿಯೊಬ್ಬ ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ಮೇನ್ ಆರ್ಟಿಸ್ಟ್ ವರ್ಗು ಪ್ರತಿಯೊಬ್ಬರಿಗೂ ಆಪಲ್ ಕೊಡ್ತಾ ಇದ್ರು. ಸಂಜೆ ಹೊತ್ತು ಸ್ನಾಕ್ಸ್ ಕೊಡ್ತಾ ಇದ್ರು. ಅವಾಗ ಅನಿಸ್ತು ನನಗೆ, ಒಂದು ಮನೆಯಲ್ಲಿ ಹಿರಿಕರು ಹೇಗೆ ಎಲ್ಲಾ ಮಕ್ಕಳನ್ನು ಒಂದೇ ತರ ನೋಡ್ಕೊತಾರ, ಹಂಗೆ ಗೀತಾ ಪಿಕ್ಚರ್ ಪ್ರೊಡಕ್ಷನ್ ಅಲ್ಲಿ ಪ್ರತಿಯೊಬ್ಬರು ಶಿವಣ್ಣ ಮತ್ತೆ ಗೀತಕ್ಕ ತಂದೆ ತರ ನಿಂತ್ಕೊಂಡು ನಮ್ಮೆಲ್ಲರನ್ನು ನೋಡ್ಕೊಂಡಿದ್ದಾರೆ. ಗೀತಕ್ಕ ತುಂಬಾನೇ ಖುಷಿ ಇದೆ ಅಕ್ಕ ನಿಮ್ಮ ಪ್ರೊಡಕ್ಷನ್ ಮೇಲೆ. ಹೇಗೆ ಅಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂತ ಬಿರುದು ಬಂತು, ನಿಮ್ಮ ಪ್ರೊಡಕ್ಷನ್ ಕೂಡ ಹ್ಯಾಟ್ರಿಕ್ ಹಿಟ್ ಪ್ರೊಡಕ್ಷನ್ ಅಂತ ಅಂಡ್ ನನಗೆ ನಿಮ್ಮ ಪ್ರೊಡಕ್ಷನ್ ಅವಕಾಶ ಮಾಡ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಮಗಳವರು ಕೂಡ ಅದೇ ದಾರಿ ನಡೀತಾ ಇದ್ದಾರೆ, ಹೊಸಬರಿಗೆ ಅವಕಾಶ ಕೊಟ್ಟು ಬೆಳೆಸ್ತಾ ಇದ್ದಾರೆ ಮೇಡಮ್. ನಿಮಗೂ ಒಳ್ಳೇದಾಗ್ಲಿ ಅಂತ ಕೇಳಿದ್ರು ಮೇಡಮ್. ಶಿವಣ್ಣ, ನಮಗೆ ಈ ಭೈರತಿ ಸಿನಿಮಾ ನನಗೆ ಎಷ್ಟು ಪ್ರೆಷರ್ ಕೊಡ್ತಾ ಇದೆ ಅಂದ್ರೆ, ಫೋನ್ ಮಾಡಿದವರೆಲ್ಲ ಮಫ್ತಿ 2 ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಅದಕ್ಕೆ ನಾನು ಅಣ್ಣ ಕೇಳ್ಬಿಟ್ಟು ನರ್ತನ್ ಸರ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೀನಿ. ಸೊ ಆದಷ್ಟು ಬೇಗ ನೀವು ಶುರು ಮಾಡ್ತೀರಲ್ಲ ನಂಬಿಕೆ. ನಿಮ್ಮ ಮುಖಾಂತರ ಪ್ರಶ್ನೆಗೆ ಜನಕ್ಕೆ ಒಂದು ನಂಬಿಕೆ ಬಂತು, ನಿಮ್ ಮುಂದೆ ನಾನು ಹೇಳಿದ್ದೀನಿ ಅಂತ. ಮುಂದೊಂದು ದಿನ ಆದಷ್ಟು ಬೇಗ ಶುರು ಮಾಡೋಣ. ಅಂಡ್ ಫೈನಲ್ ಆಗಿ ನಾನು ಅಣ್ಣನ ಬಗ್ಗೆ ಮಾತಾಡಬೇಕು. ಅವರು ಬೆಳೆದು ಪಕ್ಕದಲ್ಲಿರೋರನ್ನ ಬೆಳೆಸೋದು ಅಂತಲ್ಲ, ಅದು ನಮ್ಮ ಶಿವಣ್ಣ ಅವರ ಗುಣ. ಅದಕ್ಕೆ ನಮಗೆ ಒಂದು 1000 ಎಕ್ಸಾಂಪಲ್ಸ್ ಇದೆ, ಬಟ್ ಇವತ್ತು ಒಂದು ಎಕ್ಸಾಂಪಲ್ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ತರ ವೇದಿಕೆ ನಮಗೆ ಮುಂದಿನ ದಿನಗಳಲ್ಲಿ ತುಂಬಾ ಲೇಟ್ ಆಗಿ ಸಿಗುತ್ತೆ. ಹಾಗಾಗಿ ಮಫ್ತಿ ಶೂಟಿಂಗ್ ನಡೀತಾ ಇರುತ್ತೆ. ಅಲ್ಲಿ ಒಂದು ಸೀನ್ ನಿಮ್ಗೆ ಗೊತ್ತಿರಬೇಕು, ಅಣ್ಣ ತಂಗಿ ಎಷ್ಟೋ ವರ್ಷ ಮಾತಾಡ್ತಿರಲ್ಲ, ಒಂದಾಗ ಒಂದು ದೃಶ್ಯ ಬರುತ್ತೆ, ರೇನ್ ಎಫೆಕ್ಟ್. ಮುರಳಿ ಸರ್ ಇರ್ತಾರೆ, ಮಗು ಇರುತ್ತೆ, ಶಿವಣ್ಣ ತಂಗಿ ಇರ್ತಾರೆ. ಅವ್ರು ಯಾವಾಗ ಒಂದಾಗ್ತಾರೋ ಅವಾಗ ನಾನು ಒಂದು ದೂರದಿಂದ ಒಂದು ಎಮೋಷನಲ್ ಆಗಿ ನೋಡುವಂತ ಒಂದು ದೃಶ್ಯ. ಆಕ್ಚುಲಿ ಆ ಸೀನಲ್ಲಿ ನಾನು ಇರೋದಿಲ್ಲ, ಆಕ್ಚುಲಿ ಮೊದಲು ಪ್ಲಾನ್ ಪ್ರಕಾರ. ಯಾಕೆಂದ್ರೆ ಅದು ಫ್ಯಾಮಿಲಿ ವಿಷಯ ಆಗಿರೋದ್ರಿಂದ ಬರೀ ಅಣ್ಣ ತಂಗಿ, ಮುರಳಿ ಸರ್ ಮತ್ತೆ ಮಗು ಮಧ್ಯದಲ್ಲೇ ನಡೆದೋಗ್ಲಿ ಅನ್ನೋ ತರ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಸರ್ ಈ ಸೀನಲ್ಲಿ ನೀವಿಲ್ಲ, ಸೊ ದಟ್ ನೀವು ರಿಲ್ಯಾಕ್ಸ್ ಆಗ್ಬೋದು, ಇಲ್ಲ ಪ್ಯಾಕಪ್ ಆಗಿದೆ, ನೀವು ಮೇಕಪ್ ತೆಗಿಬಹುದು ಅಂತ. ಬಟ್ ಏನೋ ಗೊತ್ತಿಲ್ಲ, ಅವತ್ತು ನಾನು ಮೇಕಪ್ ತೆಗೆದಿರ್ಲಿಲ್ಲ, ಕಾಸ್ಟ್ಯೂಮ್ ಎಲ್ಲ ತೆಗೆದುಬಿಟ್ಟಿದ್ದೆ, ಬೇರೆ ನನ್ನ ಕ್ಯಾಶುವಲ್ ಡ್ರೆಸ್ ಹಾಕೊಂಡಿದ್ದೆ. 1-1.5 ಗಂಟೆ ಆದ್ಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಓಡ್ ಬಂದ್ರು, ಸರ್ ಅರ್ಜೆಂಟ್ ಬನ್ನಿ, ಈ ಸೀನಲ್ಲಿ ನೀವು ಇದ್ದೀರಂತೆ, ನಿಮ್ದೊಂದು ರಿಯಾಕ್ಷನ್ ಬೇಕಂತೆ, ಬನ್ನಿ. ನಾನು ರೆಡಿಯಾಗಿ ಸ್ಪಾಟ್ ಹೋಗೋಕೆ ಹತ್ತತ್ರ ಒಂದು 10 ನಿಮಿಷ ಆಯ್ತು. ನೋಡ್ತೀನಿ ಶಿವಣ್ಣ ಒದ್ದೆ ಮೈಯಲ್ಲಿ ನಿಂತಿದ್ದಾರಲ್ಲೇ. ಏನೋ ಅಣ್ಣ ತಂಗಿ ಒಂದಾಗ ಸೀನ್ ಒದ್ದೆ ಮೈಯಲ್ಲಿ ನನಗಾಗಿ ಕಾಯ್ಕೊಂಡು ನಿಂತಿದ್ರು. ನನಗೆ ತುಂಬಾ ಶಿವರಾಗ ಸ್ಟಾರ್ಟ್ ಆಗ್ಬಿಡುತ್ತೆ, ಏನಪ್ಪಾ ಶಿವಣ್ಣ 10 ನಿಮಿಷ ಕಾಯಿಸ್ಬಿಡ್ತಾನ, ಅಣ್ಣ ಸಾರಿ ಅಣ್ಣ ಅಂತ ಹೇಳ್ತೀನಿ. ಆಗ ಅಣ್ಣ ಒಂದು ಮಾತಾದ್ರು, ಅಲ್ಲಮ್ಮ ನೀನ್ ಎಲ್ಲಾ ಜಾಗದಲ್ಲಿ ನನ್ನ ಜೊತೆ ನಿಂತಿದ್ಯಾ ಕಣಮ್ಮ, ಅಣ್ಣ ತಂಗಿ ಒಂದಾಗ ಜಾಗದಲ್ಲಿ ನೀನು ನಿಂತ್ಕೊಂಡು ನೋಡ್ಬೇಕು ಕಣಮ್ಮ, ಅದಕ್ಕೆ ನಾನು ಕಾಯ್ತಾ ನೀನ್ ಪರವಾಗಿಲ್ಲ ಬಾ ಅಂತ ಹೇಳಿ ಶಿವಣ್ಣ ಅಲ್ಲಿ ಒಂದು ಶಾರ್ಟ್ ಕೊಡಿಸ್ತಾರೆ ನನಗೆ. ಆ ಶಾರ್ಟ್ ಎಷ್ಟು ಇಂಪಾರ್ಟೆಂಟ್ ಆಯ್ತು ಅಂದ್ರೆ, ಸಿನಿಮಾದಲ್ಲಿ ನೋಡುವಂತ ಪ್ರೇಕ್ಷಕರು ಆ ಸೀನಲ್ಲಿ ನಂದೊಂದು ರಿಯಾಕ್ಷನ್ ಬರೆದು ತುಂಬಾನೇ ಕನೆಕ್ಟ್ ಆದ್ರು ಜನ. ಆಗ ನಿಮ್ಗೆ ಪ್ರತಿ ಸರಿ ಒಬ್ಬ ಪ್ರೇಕ್ಷಕ ನಾನು ಹೊಗಳದಾಗೆಲ್ಲ ನಿಮ್ಗೆ ನೆನೆಸ್ಕೊತೀನಿ.
ಆಗ ಅನ್ಕೊಂಡೆ ನೀವು ಬೆಳೀತಾ ಪಕ್ಕದಲ್ಲಿರೋನು ಬೆಳೆಸೋ ಲಕ್ಷಣ ನಿಮ್ಮಲ್ಲಿದೆ ಅಂತ ಅಣ್ಣ. ಒಂದು ಮಾತು ನಿಜ ಅಣ್ಣ, ನಮ್ಮ 3 ಟಿ ನರಸೀಪುರ ರಿಲೀಸ್ ಟೈಮಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿರ್ಲಿಲ್ಲ. ಮೈಸೂರಿಗೆ ಬಂದು ನಮಗೆ ಮೈಸೂರು ಸಿನಿಮಾ ನೋಡೋಕ್ಕೂ ಅವಕಾಶ ಇರ್ತಿರ್ಲಿಲ್ಲ. ಒಂದು ಥಿಯೇಟರ್ಲಿ ಜಾಗ ಸಿಗ್ತಿರಲಿಲ್ಲ ನಾನು ನಿಮ್ಮ ಸಿನಿಮಾ ನೋಡೋಕ್ಕೆ. ಇವತ್ತು ನಿಮ್ಮ ಹೃದಯದಲ್ಲಿ ನಮ್ಗೊಂದು ಸಣ್ಣ ಜಾಗ ಸಿಕ್ಕಿದೆ ಅನ್ನೋದೇ ನಮ್ಗೊಂದು ದೊಡ್ಡ ಖುಷಿ ಅಣ್ಣ. ನಿಮ್ಮ ಮೆಸೇಜ್ ಯಾವಾಗಲೂ ಇರಲಿ ಅಂತ ಹೇಳ್ತಾರ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಾತೇ ಗೊತ್ತಿಲ್ಲ, ತುಂಬ ಎಮೋಷನಲ್ ಆಗ್ಬಿಟ್ಟೆ. ಮೊದಲು ಮಾತಾಡಿದ್ದು ಅಥವಾ ನಮ್ಮ ಅವ್ರಿಗೆ ಮಾತಾಡಿದ್ದು ತುಂಬ ಎಮೋಷನಲ್ ಆಯಿತು. ಮೊದಲನೇದಾಗಿ ಎಲ್ಲರೂ ನಮಸ್ಕಾರ. ಬಂದಿರುವಂಥ ಪತ್ರಕರ್ತ ಮಿತ್ರರಿಗೆ, ಹಾಗೆ ನಮ್ಮ ಬೈರತಿರಂಗನ್ ಫ್ಯಾಮಿಲಿಗೆ ನಮಸ್ಕಾರ. ಶಿವಣ್ಣ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಎಸ್ಪೆಷಲಿ ಆ ಸೀನ್, ಆ್ಯಕ್ಚುಲಿ ಫಸ್ಟ್ ಶೋ ಸೀನ್ ನಡೀತಿರ್ಬೇಕಂದ್ರೆ ಸ್ಕ್ರೀನ್ ನಾನು ನಿಮ್ಮನ್ನು ಗುಜಾಯಿಸ್ಬೇಕಂದ್ರೆ ಹೋಗಿ ಸ್ಕ್ರೀನ್ಗೆ ಹೋಗಿ ಒಂದಷ್ಟು ಜನ ಗೊತ್ತಾ ಇದ್ರು. ನನಗೆ ನಾನು ಆಚೆ ಬಂದಂದ್ರೆ ಏನೋ ನಮ್ಮ ಬಾಸ್ಗೆ ಇದು ಅಂದ್ಬಿಟ್ಟು ನಿಮ್ಗೆ ಯಾರೋ ಬಂದರೆ ನನಗೆ ಅವಾಗ ಎಷ್ಟು ಖುಷಿ ಆಯ್ತು ಅಂದರೆ ಎಲ್ಲೋ ಒಂದು ಕಡೆ ಓಕೆ ಆ ಜಸ್ಟಿಫೈ ದ ಕ್ಯಾರೆಕ್ಟರ್ ಅನಿಸ್ತು. ಸೊ ದ ಕಂಪ್ಲೀಟ್ ಕ್ರೆಡಿಟ್ ನಾನು ಅರ್ಧನ್ ಸರ್ ಕೊಡ್ತೀನಿ. ಆ ಕಂಪೋಸಿಷನ್ ನನ್ನ ಸೀನ್ ಪೇಪರ್ ಓದಿದಾಗನೇ ನಾನು ಸಖತ್ ಎಕ್ಸೈಟ್ ಆದೆ. ಈ ಸೀನಿಗೆ ಗ್ಯಾರಂಟಿ ಚಪ್ಪಾಳೆ ಬೀಳತ್ತೆ, ವಿಸಿಲ್ ಬೀಳತ್ತೆ ಅಂತ. ಆಮೇಲೆ ಕರ್ಮ ಅಂತ ಒಂದು ಬರುತ್ತೆ. ಹೊಯ್ಸಳ ಸಿನಿಮಾಲಿ ನಾನು ಸ್ಟೇಷನ್ಗೆ ಹೋಗಿ ಬೆಂಕಿ ಹಾಕ್ತೀನಿ ಶಿವಣ್ಣ. ಈ ಸಿನಿಮಾಲಿ ನೀವು ನನ್ನ ಸ್ಟೇಷನ್ ಬೆಂಕಿ ಬೀಳತ್ತೆ. ಯಾ ಸೊ ಈ ಸಂದರ್ಭದಲ್ಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಥ್ಯಾಂಕ್ ಯು ಶಿವಣ್ಣ. ಬಹುಶಃ ಅವತ್ತು ನಾನು ಸಖತ್ ಟೆನ್ಷನ್ ಆಗಿದೆ. ನೀವು ಬಂದಾಗ ಒಂದು ತಪ್ಪಿಕೊಟ್ರಿ ಗೊತ್ತಿರ್ಬೇಕಂದ್ರೆ ನಾನು ಒಂದು ಸೆಕೆಂಡ್ ನನಗೆ ಶಿವಣ್ಣನ ಗಂಡು ನೋಡೋಕ್ಕಾಗಲ್ಲ ನನಗೆ ಅಂತ. ಬಟ್ ಯು ಮೇಡ್ ಮಿ ಸೋ ಕಂಫರ್ಟಬಲ್. ಅಕ್ಕನ ಪರಿಚಯ ಮಾಡಿಸಿದ್ರಿ, ಮೇಡಮ್ನ ಪರಿಚಯ ಮಾಡಿಸಿದ್ರಿ. ಲೈಕ್ ದಟ್ ಗೇವ್ ಮಿ ಎ ಕಾನ್ಫಿಡೆನ್ಸ್. ಸಿ ದಟ್ಸ್ ವಾಟ್ ನಾವು ದೊಡ್ಡ ಮನೆ ಅಂತ ಹೇಳೋದೇ ಅದಕ್ಕೆ ಅನಿಸುತ್ತೆ. ಆ ದೊಡ್ಡ ಗುಣ, ನಿಮ್ಮಲ್ಲಿರೋ ಗುಣ, ಆರ್ಟಿಸ್ಟ್ಗಳನ್ನ ಎಷ್ಟು ಕಂಫರ್ಟ್ ಮಾಡ್ತೀರಾ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಐ ಸೆಡ್, ಬಹುಶಃ ನಮ್ಮ ಡ್ಯಾಡ್ ಇದ್ದೀರಾ ತುಂಬ ಖುಷಿ ಪಟ್ಟಿರೋರು. ಈಸ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್. ಥ್ಯಾಂಕ್ ಯು ಗೀತಕ್ಕ. ನಿಮ್ಮ ಕೇಕ್ ಮಿಸ್ ಮಾಡ್ತೀನಿ. ನನ್ನ ಮನೆ ಹತ್ರ ಬಂದಾಗಲೇ ನಾನೇ ಬಂದ್ಬಿಡ್ತೀನಿ ಅಕ್ಕ ಕೇಕ್ ತಿನ್ನೋದಕ್ಕೆ. ನಿಜವಾಗ್ಲೂ ಐ ರಿಯಲಿ ಮೀನ್ ಇಟ್. ನನ್ನ ಆ್ಯಕ್ಚುಲಿ ಸ್ವೀಟ್ ಗುರುಕರ್ ನಾನು. ಸುದೀಪ್ ಸರ್ ರೇಗಿಸ್ತಾ ಇರ್ತಾರೆ ನಮ್ಗೆ, ಏನು ಇಷ್ಟು ಸ್ವೀಟ್ ತಿಂತೀಯಾ ಅಂತ. ಸೊ ಥ್ಯಾಂಕ್ ಯು ನರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಹರಿದಾಸ್ ಕೋಳೆ ಅನ್ನೋ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಜನ ಎಂಜಾಯ್ ಮಾಡ್ತಾರೆ. ಫಸ್ಟ್ ಟೈಮ್ ನನಗೆ ಇವತ್ತು ಬರ್ತಿರ್ಬೇಕಂದ್ರೆ ಒಂದಷ್ಟು ಜನ ನನ್ನ ಇದನ್ನೆಲ್ಲ ಪೊಲೀಸ್ ಅಂದಾಗ ಅದು ಎಷ್ಟು ಖುಷಿ ಕೊಡ್ತಾನೆ. ಒಬ್ಬ ಆರ್ಟಿಸ್ಟ್ ಅದೇ ಅಲ್ಲ ಶಿವಣ್ಣ. ಐ ಆಮ್ ಸೋ ಪ್ರೌಡ್. ಗೀತಾ ಪಿಕ್ಚರ್ಸ್ ಅಲ್ಲಿ ನನ್ನ ಮೊದಲನೇ ಸೂಪರ್ ಹಿಟ್ ಅಂತ ಹೇಳ್ಕೊಳಕ್ಕೆ ಐ ಫೀಲ್ ಸೋ ಪ್ರೌಡ್ ಆ್ಯಂಡ್ ಪ್ರಿವಿಲೇಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೆ, ಅವಿನಾಶ್ ಸರ್ ಆಗಿರ್ಬೋದು, ಮಧು, ನಮ್ಮ ಐ ಆಮ್ ಸಾರಿ, I remember as you dance rose only because that character, I can't forget that, brother. Thank you so much and welcome to our industry. And you've done a fantastic job. Thank you. Madhu, thank you so much. Elrigu thank you. Thank you, Anu. ಅಂದ್ರೆ ಒಬ್ಬ ಕಲಾವಿದನಿಗೆ ಗೆಲುವು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಪ್ರತಾಪ್, ಇಫ್ ಐ ಆಮ್ ನಾಟ್ ರಾಂಗ್, ಒಂದು 7-8 years ಇಂದ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಆಮ್ ಐ ರೈಟ್ ಆರ್ ನಾಟ್? 2009 ಬೆಂಕಿಪಟ್ಟಣ. ಹೌದು, ನಾವಿಬ್ರು ಇದ್ದೀವಿ. ಪ್ರತಿಯೊಬ್ಬ ಕಲಾವಿದ ಕೂಡ ಒಂದು ಯಶಸ್ಸು, ಆ ಒಂದು ಟರ್ನಿಂಗ್ ಪಾಯಿಂಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಬಟ್ ಆ ಟರ್ನಿಂಗ್ ಪಾಯಿಂಟು ಇಂಥ ವ್ಯಕ್ತಿತ್ವದಿಂದ ಬಂದಾಗ ಅದು ಒಂದು ಆತ್ಮತೃಪ್ತಿ. ಬರೀ ಖುಷಿ ಅಷ್ಟೇ ಅಲ್ಲ, ಇವತ್ತಿಗೆ ಪ್ರತಾಪ್ಗೆ ಆಗಿರೋದು ಖುಷಿಗಿಂತ ಹೆಚ್ಚಾಗಿ ಆತ್ಮತೃಪ್ತಿ. ಅದನ್ನ ಕೊಟ್ಟಿದ್ದಕ್ಕೆ ನಮ್ಮ ಬೈರತಿ ರಣಗಳ ಶಿವಣ್ಣಗೆ ನಾವು ನಿಜವಾಗ್ಲೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಅಣ್ಣ, ಬಿಕಾಸ್ ಈಸ್ ಅ ಬ್ರಿಲಿಯಂಟ್ ಆಕ್ಟರ್. ಈ ಒಂದು ಪಾತ್ರ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಪ್ರತಾಪ್ ಇನ್ನಷ್ಟು ಎತ್ತರಕ್ಕೆ ಬೆಳೀತಾರೆ. ಕಂಗ್ರ್ಯಾಚುಲೇಷನ್ಸ್ ಪ್ರತಾಪ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಕಾಣಿಸ್ಕೊಂಡು ಅಲ್ಲೆಲ್ಲ ದೂರದಲ್ಲಿ ಕೂತ್ಕೊಂಡಿದ್ದೆ, ಇವರು ಹಿಡ್ಕೊಂಡ್ಬಿಡ್ತಾರೆ. ತುಂಬ ಖುಷಿ ಆಗುತ್ತೆ. ತುಂಬ ವರ್ಷದಿಂದ ನೀವು ಒಬ್ಬರನ್ನ ನೋಡ್ತೀರಾ, ಇಚ್ಛೆ ಪಡ್ತೀರಾ, ಅವ್ರ ಫ್ಯಾನ್ ಆಗ್ತೀರಾ, ನೀವು ಎಂಜಾಯ್ ಮಾಡ್ತೀರಾ, ಅವ್ರ ಸಕ್ಸಸ್ಸನ್ನು ನೀವು ದೂರದಿಂದ ನೋಡ್ತೀರಾ. ಇವತ್ತು ಅವ್ರ ಸಕ್ಸಸ್ಸಲ್ಲಿ ನಾವು ಒಂದು ಭಾಗ ಆಗಿದ್ದೀವಿ ಅನ್ನೋದಕ್ಕೆ ತುಂಬ ಸಂತೋಷ ಆಗಿದೆ. ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಅಷ್ಟೇ. ಸಾಮೂಹಿಕವಾಗಿ ನನ್ನೊಂದು ರಿಕ್ವೆಸ್ಟ್ ಇದೆ, ಇದು ಮುಗಿದ ಮೇಲೆ ನನಗೊಂದು ಸೆಲ್ಫಿ ಬೇಕು. ಪುನೀತ್ ಸಹಜದ ಒಂದು ಸೆಲ್ಫಿ ಬೇಕು ನನಗೆ. ಥ್ಯಾಂಕ್ ಯು ನರ್ತನ್ ಸರ್.
ಕೆಳಗಡೆ ಲೈಟ್ ಹತ್ರ. ಹಾ, ಸೆಲ್ಫಿ ಹೆಂಗ್ ತಗೊಳ್ಳೋದು ಅವರು ಅಂತ ಒಂದು ತಮ್ಮನೇ ಬರ್ಬೇಕಲ್ಲ. ಅದು ಸೂಪರ್, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಈಗೇನಂದ್ರೆ ಇದು ಫಸ್ಟ್ ಸಕ್ಸಸ್ ಮೀಟ್ ಅಲ್ಲ, ವರದಾ ಅವರ ಜೊತೆ ಅಣ್ಣ ಒಂದು ಸೆಲ್ಫಿ ಭಾಳ ಒಂಥರ ಡೀಸೆಂಟ್ ಫೇಸಲ್ಲಿ ವರದಾ ಅವ್ರು ಕ್ಲಿಕ್ ಮಾಡ್ಕೊಂಡಿದ್ದಾರೆ. ಅಣ್ಣ ನೆಕ್ಸ್ಟ್ 50 days 100 ಆದ್ಮೇಲೆ ಕಿಲ್ಲಿ ಮೂಮೆಂಟಲ್ಲಿ ಒಂದು ಸೆಲ್ಫಿ ಅವ್ರಿಗೆ ತಗೋಬೇಕಣ್ಣ. ವರದಾ ಅವ್ರು ಸ್ವಲ್ಪ ಇನ್ನೊಂಚೂರು ಇಲ್ಲಿ ನಮ್ಮ ಜೊತೆ ಓಪನ್ ಅಪ್ ಆಗಬೇಕು. ಸೂಪರ್ ಸರ್, ಸಕಲ ಬಂದಿದೆ ಸರ್. ನೆಕ್ಸ್ಟ್ ಸರ್ ಪಾಪ ಸಂಗಿ ಹೋಗಿ ನೋಡಿ ಊರಿಗೆ ಹೋಗಿ. ಮತ್ತೆ ಶಿವಮೊಗ್ಗ ಥ್ಯಾಂಕ್ಸ್ ಇಂಥ ಮೂವಿ ಕೊಟ್ಟಿದ್ದಕ್ಕೆ ಆ್ಯಂಡ್ ನರ್ತನ್ ಸರ್ಗೂ ಇಂಥ ಒಂದು ಮೂವಿ ಡೆಡಿಕೇಟ್ ಮಾಡಿದ್ದಕ್ಕೆ ಇಂಡಸ್ಟ್ರಿಗೆ. ಯಾಕೆ ಅಂದರೆ ನಾವೆಲ್ಲ ನೋಡ್ತಾ ಇದ್ದೀವಿ ಈಗ ಜನರೇಷನ್ ವೈಸು ಅಥವಾ ಇಂಡಸ್ಟ್ರಿ ಸೋಗ್ತಾನೆ ಅಂತ ನಾವು ಅನ್ಕೋತಾಗಿ ಹೇಳ್ತಾ ಇದ್ದೀವಿ. ಬಟ್ ಇಲ್ಲ, ಇಂಡಸ್ಟ್ರೀಸ್ ಹೊರಗಿಲ್ಲ, ಇಂಡಸ್ಟ್ರೀಸ್ ಹೊರಗೋದು ಇಲ್ಲ. ಎಲ್ಲಿವರೆಗೂ ಅಂದರೆ ಇಂಥ ಮೂವಿಗಳು ಬರ್ತಾ ಇರೋದು ಯಾವತ್ತೂ ಇಂಡಸ್ಟ್ರೀಸ್ ಹೊರಗಲ್ಲ. ಆ್ಯಂಡ್ ಮೇಲಾಗಿ ಭರತ್ ರಣಗಲ್ ಒಂದು ಎಕ್ಸಾಮ್ ಬಂದಿದ್ದಾರೆ, ಆಡಿಯನ್ಸು ಅದಕ್ಕೆ ಮಾರ್ಕ್ಸ್ ಕೊಡ್ತಿದ್ದಾರೆ. ಆ ಮಾರ್ಕ್ಸ್ ಹೇಳೋದಷ್ಟು ನನ್ನ ಕೆಲಸ. ಸೊ ನಾನೊಂದು ಬರೀ ಮೀಡಿಯಾ ಆಗಿ, ಒಂದು ಥಿಯೇಟರ್ ಓನರ್ ಆಗಿ ಈ ಮೂವಿ ಯಾವ ಮಟ್ಟಿಗೆ ಜನನ ಎಂಟರ್ಟೈನ್ ಮಾಡ್ತಾ ಇದೆ ಮತ್ತು ಯಾವ ಮಟ್ಟಿಗೆ ಜನನ ಸೆಳೀತಾ ಇದೆ ಅನ್ನೋದು ನಾನು ಕಣ್ಣಾರೆ ನೋಡೋದಕ್ಕೆ ನಾನು ಸಾಕ್ಷಿ. ಫಸ್ಟ್ ಆಡಿಯನ್ಸ್ನ ನಾವೇ ನೋಡೋದು, ಯಾವುದೇ ಮೂವಿ ಆಗಿರ್ಬೋದು. ಅದರ ಫಸ್ಟ್ ರಿಯಾಕ್ಷನ್ ಏನು, ಆ ಪಿಕ್ಚರ್ ಯಾವ ರೀತಿ ಆಡಿಯನ್ಸ್ ಅದು ರಿಸೀವ್ ಮಾಡ್ತಾ ಇದ್ದಾರೆ ಅಂತ ನಾವು ಫಸ್ಟ್ ನೋಡ್ತೀವಿ. ನಾವು ತದನಂತರ ಮೂವಿ ಟೀಮ್ ಹೇಳ್ತೀವಿ, ಮೂವಿ ಟೀಮ್ ಬರ್ತಾರೆ, ನೋಡ್ತಾರೆ, ಅವರು ಕೂಡ ಒಂದು ಸರ್ವೆ ಮಾಡ್ತಾರೆ, ಏನು ಸರಿ ಇದೆ, ಏನು ತಪ್ಪಾಗಿದೆ, ಏನು ಸರಿ ಹೋಗಿದೆ ಅಂತ. ಆ ನಿಟ್ಟಿನಲ್ಲಿ ಭೈರತ್ ರಣಗಲ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸುಮ್ಮನೆ ಈಗ ಚೆನ್ನಾಗಿದೆ ಅಂತ ಹೇಳಬಹುದು. ಒಂದೇ ಒಂದು ನಾನು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನ್ನ ವೈಫ್ ಈ ನಡುವೆ ಸ್ವಲ್ಪ ಜಾಸ್ತಿ ಈ ಕೊರಿಯನ್ ಸೀರೀಸ್ ಅದು ಇದೆಲ್ಲ ನೋಡ್ತಾ ಇಷ್ಟ. ಸೊ ಅವಳು ಒಂದು ಮಾತು ಹೇಳೋದು ಮೂವಿ ನೋಡ್ತಾರೆ, ನೀವು ಒಂದು ಥಿಯೇಟರ್ ಬಂದಿದ್ದೀರಿ, ನನ್ನ ವೈಫ್ ಮೇಲೆ ಮೂವಿ ನೋಡ್ತಾ ಇದ್ದು ಒಂದು ಮಾತು, ಏನು ಮಾಡಿದ್ರು ಪಿಕ್ಚರು ಈ ನಡುವೆ ಸೀರೀಸ್ ನೋಡಿ ಮೂವಿ ನೋಡಿ ಇಂಟ್ರೆಸ್ಟ್ ಹೋಗಿತ್ತು ಅಂತ ಹೇಳೋದು. ಆದರೆ ಈ ಪಿಕ್ಚರ್ಲಿ ಸೆಕೆಂಡ್ ನಿಮಿಷ ಥ್ರಿಲ್ಲಿಂಗ್ ಆಗಿದೆ ಮೂವಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಇದು ನನ್ನ ವೈಫ್ ಆಡಿಯನ್ಸ್ ಆಗಿ ಹೇಳಿದಂಥ ಮಾತು. ಸೊ ಈ ಮಾತಲ್ಲಿ ನನಗೆ ಎರಡು ಖುಷಿ ಆಯಿತು. ಒಂದು, ಆಡಿಯನ್ಸ್ ಇಷ್ಟಪಡ್ತಾ ಇದ್ದಾರೆ. ಎರಡನೇದು, OTT ಬಂತು, ಥಿಯೇಟರ್ ಜನ ಬರಲ್ಲ, ಥಿಯೇಟರ್ ಪಿಕ್ಚರ್ ನೋಡಲ್ಲ ಅನ್ನೋದು ಏನೋ ಒಂದು ಈಗ ಒಂದು ಸುದ್ದಿ ಇತ್ತಲ್ಲ, ಅದು ಕೂಡ ಸುಳ್ಳು. ಜನ ಬರ್ತಾರೆ, ಕಂಟೆಂಟ್ ಇದ್ದಾಗ ಮೂವಿ ನೋಡಿದ್ರೆ ಜನ ಥಿಯೇಟರ್ ಬಂದೇ ಬರ್ತಾರೆ ಅಂತೇಳಿ ನನಗೆ ಅಶ್ಯೂರೆನ್ಸ್ ಸಿಕ್ಕಿದೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಆ್ಯಂಡ್ ಆ್ಯಕ್ಚುಲಿ ನನ್ನನ್ನು ಕೇಳಿದ್ರೆ ನೀವು, ನಾನು ಕೆಲವು ಥಿಯೇಟರ್ ನಡೆಸ್ತಾ ಇದ್ದೀನಿ ಇವತ್ತು. ಆ್ಯಕ್ಚುಲಿ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ನಮ್ಮ ಜಗದೀಶ್ ಕೇಳಿದ್ರು, ಏನಂತ ಹಿಂಗಿದೆ ಎಲ್ಲ ಕಡೆ ಅಂತ. ಯಾಕಂದರೆ ಸಾಕಷ್ಟು ಥಿಯೇಟರ್ ಕೂಡ ನಡೆಸ್ತಾ ಇದ್ದವ್ರೆ. ಸೊ ಅವರು ಒಂದು ಮಾತು ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳ್ತೀನಿ ಟೋಟಲಾಗಿ. ಸ್ಟಾರ್ಟಿಗೆ ನಮ್ಮ ಥಿಯೇಟ್ರುಗಳು, ಈಗ ನಮ್ಮ ಥಿಯೇಟ್ರುಗಳು ಇರೋದ್ರಿಂದ ನಾವು ಪ್ರತಿ ವೀಕ್ ಮಾತಾಡ್ತಾ ಇರ್ತೀವಿ. ಆವಾಗ ನನಗೆ ತುಂಬ ಸಜೆಷನ್ ಬಂದಿತ್ತು. ನಮ್ಮ ಮುಕುಂದ ವೆಂಕಟೇಶಣ್ಣ ಇರ್ಬೋದು, KP ಶ್ರೀಕಾಂತ್ ಅವರು, ಅವ್ರು ಕೂಡ ನಮಗೆ ಯಾವಾಗ ಒಂಥರ ಬ್ಯಾಕ್ ಸಪೋರ್ಟು, ಕುಮಾರಣ್ಣ ಇರ್ಬೋದು, ಇವರೆಲ್ಲ. ಆಮೇಲೆ ಅಲ್ಲಿಂದ ನಮ್ಮ ಮೈಸೂರು ಥಿಯೇಟ್ರು ರಾಜಾರಾಮ್ ಅವರು ಇವರೆಲ್ಲ ಹೇಳಿದರು. ಬಟ್ ಅನ್ಫಾರ್ಚುನೇಟ್ ಆಗಿ ಇದನ್ನು ಆಗಸ್ಟ್ 15 ಅಂತ ಫಸ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ. ಯಾವುದು ನಮ್ಮ ಭೈರತಿ ರಣಗಲ್. ಆವಾಗ ನಮಗೆ ನಮ್ಮದು ಭೀಮಾ ಪ್ರೊಡಕ್ಷನ್ ನಮ್ಮದೇ ಇರೋದ್ರಿಂದ, ವಿತ್ ಡಿಸ್ಟ್ರಿಬ್ಯೂಷನ್ ನಮ್ಮದೇ ಇರೋದ್ರಿಂದ ನಮಗೆ ಇದೇನಿದು ಈ ಟೆಸ್ಟ್ ಬಂದು ಕಾಯ್ತಾರೆ ಅಂದ್ಬಿಟ್ಟು ಈ ಸ್ಟೇಜಲ್ಲಿ ಅವತ್ತು ಅಣ್ಣ ಬಂದಿರ್ತಾರೆ. ನಮ್ಮದು ಪ್ರೀ ರಿಲೀಸ್ ಇವೆಂಟ್. ಅವತ್ತು ಅಣ್ಣನ ನಾನು ಕೇಳ್ತೀನಿ, ಅಣ್ಣ ಅದು ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಮಾತಾಡ್ಬೇಕಣ್ಣ, ಅದನ್ನ ಬರ್ತೀನಿ ಅಂತ. ಜಗದೀಶ್ ನೀನು ಯಾವಾಗ ಬೇಕಾದ್ರೆ ಬಾರಪ್ಪ ಮನೆಗೆ ಅಂತ ಹೇಳ್ತೇನೆ. ಆದರೂ ಕೂಡ ನಾನು ಒಂದು ಇವತ್ತಿಗೂ ಕೂಡ ಜುಮ್ಮನ್ನಂತೆ ಬೈಯಲ್ಲಿ. ಆಮೇಲೆ ನಾನು ಈ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡಿ ತುಂಬ ಜನ ಥಿಯೇಟರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಹೇಳಬೇಕು ಅಂತಂದರೆ, ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡಿದ್ದ ಡೇಟಲ್ಲಿ ತುಂಬ ಸಿನಿಮಾಗಳು, ಹಿಂದೆ ಒಂದು 2-3 ಸಿನಿಮಾಗಳು ಹಿಟ್ ಆಗಿತ್ತು, ಅದು ಕಂಟಿನ್ಯೂಷನ್ ಇತ್ತು. ಅವತ್ತಿಗೆ ಕೂಡ ನಮಗೊಂದು ಅದರ್ ಲ್ಯಾಂಗ್ವೇಜಲ್ಲಿ ಒಂದು ಸಿನಿಮಾ ಇತ್ತು. ಅದೆಲ್ಲನೂ ಬದಿಗೊತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಒಳ್ಳೊಳ್ಳೆ ಥಿಯೇಟ್ರ್ಗಳನ್ನ, ನಮ್ಮದು ಭೈರತಿ ರಣಗಲ್
ಎಲ್ಲ ಥಿಯೇಟರ್ಗೂ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹೋಲ್ಸೇಲ್ ಆಗಿ ಇಡೀ ಚಿತ್ರತಂಡಕ್ಕೆ ದೊಡ್ಡ ಥ್ಯಾಂಕ್ಸ್. ಆಮೇಲೆ ಅಣ್ಣ ನಿಮ್ಮ ಮೂವಿ ಇದ್ದಂಗೆಲ್ಲ ನಾನು ಮನೇಲೂ ಹೇಳಿದ್ದೆ ನಿಮಗೆ, ಅಣ್ಣ ಇದು ನಿಮ್ಮ ಮೂವಿ ಡಿಸ್ಟ್ರಿಬ್ಯೂಷನ್ ಮಾಡೋವರೆಗೂ ನಿಮ್ಮ ಮೂವಿ ಅಣ್ಣ, ಅಲ್ಲಿಂದ ನಾನು ನನ್ನ ಮೂವಿ ಥರನೇ ಮಾಡಿಕೊಡ್ತೀನಿ ಅಂತ. ನಿಮಗೆ ಎಷ್ಟು ಮಟ್ಟ ಖುಷಿಯಾಗಿದೆ ಅಣ್ಣ ನಮಗೆ ಗೊತ್ತಿಲ್ಲ, ನನ್ನ ಕೈಲಾದಷ್ಟು ಅಂತೂ ನಾನು ಮಾಡಿದ್ದೀನಿ ಅಣ್ಣ. ಆಮೇಲೆ ಗೀತಕ್ಕ ನಿಮಗಂತೂ ದೊಡ್ಡ ಥ್ಯಾಂಕ್ಸ್. ನೀವು ಯಾವತ್ತೂ ನನ್ನ ಒಂದು ದಿನ ಒಂದು ಲೆಕ್ಕ ಕೇಳಿಲ್ಲ ಇವತ್ತವರೆಗೂ. ಈ ಕ್ಷಣದವರೆಗೂ ಎಷ್ಟಾಯಿತು ಜಗದೀಶ್, ಎಲ್ಲಿ ಯಾವ ಥಿಯೇಟ್ರ್ ಏನಾಯಿತು ಅಂತ ಈ ಕ್ಷಣದವರೆಗೂ ಕೇಳಿಲ್ಲ. ಅಷ್ಟು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದೀರಿ ಹೇಳ್ತಾ ಆಮೇಲೆ ಈ ಸಿನಿಮಾಗೆ ಪ್ರಮೋಟ್ ಮಾಡ್ತಕ್ಕಂಥದ್ದು ಬಿಗ್ ಲೀಡರ್ ಭರತ್ ಅವರು, ಅವ್ರಿಗೊಂದು ಥ್ಯಾಂಕ್ಸ್. ಆಮೇಲೆ ನಮ್ಮ ಕಿರಣ್ ಮಾಡಿದ್ದಾರೆ, ಅವ್ರಿಗೆ ಅಲ್ಲೂರಿಗೂ ಅಂತ ಅವರು ಇದು ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದೇ ರೀತಿ ಅಣ್ಣ ನಿಮ್ಮ ಬ್ಯಾನರಿಂದ ತುಂಬ ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊತಾ ಎಲ್ಲರಿಗೂ ನಮಸ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಏನಿರೋದ್ರಿಂದ ಎಲ್ಲ ನೋಡ್ತಾರೆ, ನಾವೇನೇ ಸುಳ್ಳು ಹೇಳೋರು ಒಂದು ನಿಮಿಷ ಕಂಡುಹಿಡಿಬಿಡ್ತಾರೆ. ಶೋಗಳು ನಮ್ಗೆ ಆ್ಯಕ್ಚುಲಿ ಕಮ್ಮಿನೇ ಇದ್ದಿತ್ತು. ಅದರಲ್ಲೂ ನಾವೆಲ್ಲ ಕಿತ್ತಾಡಿಕೊಂಡು ಅದರಲ್ಲೂ ನಮಗೊಂದು ಒಳ್ಳೆ ರ್ಯಾಪೋ ಇದೆ ಮಲ್ಟಿಪ್ಲೆಕ್ಸ್ ಇರುತ್ತೆ. ಅವ್ರಿಗೆಲ್ಲ ನಾನು ಸಪ್ರೇಟಾಗೆಲ್ಲ ಕರೆಸಿ ಇದು ಹಿಂಗಿದೆ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಒಂದು ವೆರಿ ಗುಡ್ ಸೋರ್ಸ್ ಬಂತು. ನಾನು ಅವ್ರಿಗೆ ಹೇಳಿದ್ದೆ, ನನ್ನ ಆಫೀಸಲ್ಲಿ ಕರೆಸಿ, ನೋಡಿ ಇದಕ್ಕೆ ಏನು ಶೋ ಮಾಡಿದ್ದೀರಾ, ಒಂದು ದಿನಕ್ಕೆ ಪ್ರೋಗ್ರಾಮ್ ಮಾಡ್ಕೊಡಿ. ಸಿನಿಮಾ ನಾನು ಅಲ್ಲಲ್ಲೇ ನೋಡಿದ್ದೀನಿ ಆಲ್ರೆಡಿ, ಸಿನಿಮಾ ಬಂದು ನೆಕ್ಸ್ಟ್ ಲೆವೆಲ್ಗಿದೆ ಈ ಸಿನಿಮಾ ಅಂತ ನಾನು ಅವ್ರಿಗೆ ಶುರು ಮಾಡಿದ್ದೆ. ಅದೇ ರೀತಿ ನಾನು ಇವ್ರಿಗೂ ಅಣ್ಣಗೂ ಹೇಳಿದ್ದೆ, ನರ್ತಕಿ ಥಿಯೇಟ್ರಿಗೆ ಹೇಳಿದ್ದೆ, ರಾಜಾರಾಮ್ ಅವ್ರಿಗೆ ಹೇಳಿದ್ದೆ, ತುಂಬ ಥಿಯೇಟ್ರಿಗೆ ಹೇಳಿದ್ದೆ. ನೀವು ಥಿಯೇಟ್ರ್ ಓನರ್ಗಳು ಅದಕ್ಕೆ ಹೇಳೋದು, ಜಗದೀಶ್ ಈ ಸಿನಿಮಾನ ಮುಂಚೆನೇ ಹೋಗುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ಸರ್ ನಮಗೆ ಮೊದಲನೇ ದಿನ ನಮ್ಗೆ ಏನು ಕೊಟ್ಟಿದ್ರಲ್ಲ ಶೋಗಳು, ಈಗ ಎಕ್ಸಾಂಪಲ್ ಇಲ್ಲೇ ಪಕ್ಕದಲ್ಲಿ ಓರಿಯನ್ ಮಾಲಲ್ಲಿ ನಮಗೆ 6 ಶೋನ 7 ಶೋ ಕೊಟ್ಟಿದ್ರು ಮೊದಲನೇ ದಿನ. ಇವತ್ತಿಗೆ ನಮ್ಮಲ್ಲಿರ್ತಕ್ಕಂಥದ್ದು 14 ಶೋ ಇದೆ ಇವತ್ತಿಗೆ, ಒಂದು ಡಬಲ್. ಅಂದರೆ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿಗೆ ಮೂವಿ ಬಂದು ಯಾವ ಮೆಗಾ ಹಿಟ್ ಆಗಿದೆ ಅಂತ ಅಂದ್ಬಿಟ್ಟು. ನಮಗೆ ಏನು ಪ್ಲಸ್ ಆಯಿತು ಅಂತ ಅಂದರೆ ರಿಪೋರ್ಟ್ ಮೇನ್. ನಾವು ಏನೇ ಇನ್ಫ್ಲುಯೆನ್ಸ್ ಮಾಡಿ ಏನೇ ಮಾಡಿದ್ರು 1 or 2 ಶೋಸ್ ಮಾಡ್ಬೋದು, ಅಥವಾ 1 ಕಡೆ 2 ಕಡೆ ಜನ ಸೇರಿಸ್ಬೋದು. ಬಟ್ ಎಂಟೈರ್ ಸ್ಟೇಟು ನಿಮಗೆ ಇದೇ ರೀತಿ ಕಲೆಕ್ಷನ್, ಇದೇ ರೀತಿ ನಿಮಗೆ ಹೌಸ್ಫುಲ್ಗಳು ಆಗಬೇಕು ಅಂತ ಅಂದರೆ ಅದು ಮೂವಿನೇ ಕರೆಸ್ಬೇಕು. ಆ ವಿಷಯದಲ್ಲಿ ಈ ವರ್ಷ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಮೂವಿ ಭೈರತಿ ರಣಗಲ್ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ. ಅದರಲ್ಲೂ ನಮ್ಮ ಸಂಸ್ಥೆಯಿಂದ ಆಗಿರ್ತಕ್ಕಂಥದ್ದು. ಶೋಗಳು ತುಂಬ ಆ್ಯಡ್ ಆಗಿದೆ ಸರ್. ನಂಬರ್ ಆಫ್ ಸ್ಕ್ರೀನ್ಸು ನಾವು ಯಾವುದೇ ಹೆಚ್ಚುವರಿ ಮಾಡಲಿಲ್ಲ, ಸೋರ್ಸ್ಗಳು ರೈಸ್ ಮಾಡಿದ್ದೀವಿ. ಈ ಫ್ರೈಡೆಯಿಂದ ಸೆಕೆಂಡ್ ವೀಕು ಅರೌಂಡ್ ಒಂದು 16-17 ಥಿಯೇಟ್ರೇನೋ ಆ್ಯಡ್ ಆಗ್ತಾ ಇದೆ. ಆ್ಯಕ್ಚುಲಿ ಇದು ಬಿಗ್ ನಂಬರ್, ಯಾಕೆಂದರೆ ನಾವು ಬಿಗ್ಗೆಸ್ಟ್ ರಿಲೀಸ್ ಮಾಡಿದ್ವಿ ಇದನ್ನು. ಯಾಕೆಂದರೆ ನಾವು ಅಟ್ ಎ ಟೈಮ್ ದೊಡ್ಡ ಸ್ಕೇಲ್ ರಿಲೀಸ್ ಮಾಡಿದ್ವಿ ಈ ಸಿನಿಮಾನ. ನೀವು ಯಾವ ಊರಲ್ಲಿ ಹೋದ್ರೂ ಕೂಡ ನಮಗೆ ಭೈರತಿ ರಣಗಲ್ ಸಿಗುತ್ತೆ. ಯಾವ ತಾಲೂಕು ಸೆಂಟ್ರಿಗೆ ಹೋಗಲಿ, ಹೋಬಳಿ ಸೆಂಟ್ರಿಗೆ ಹೋಗಲಿ, ಎ ಸೆಂಟ್ರಿಗೆ ಹೋಗಲಿ. ಮೈಸೂರಲ್ಲಿ ನಮಗೆ 2 ಥಿಯೇಟ್ರು, 6 ಮಲ್ಟಿಪ್ಲೆಕ್ಸು ಈ ರೀತಿ ಹೋಗಿದ್ದು. ನಾವು ಹಾಕಿದ್ದು 36 ಸೋಸ್ ಅನ್ಸುತ್ತೆ ಏನು ಸರ್ ಮೈಸೂರಲ್ಲಿ. ಇವತ್ತು ಪ್ರೆಸೆಂಟ್ ಇರ್ತಕ್ಕಂಥದ್ದು 48 ಅಂತಂದರೆ ನನಗೆ ಗೊತ್ತಿರೋಂಗೆ ಈ ವರ್ಷ ಹೈಯೆಸ್ಟ್ ಅಂದರೆ ಹೈಯೆಸ್ಟು. ಆಮೇಲೆ ನನಗೇನೋ ಒಂದು ಸಣ್ಣ ಋಣ ನನಗೆ, ಯಾಕೆಂದರೆ ನಮ್ಮ ಭೀಮಾ ಚಿತ್ರಕ್ಕೆ ಮುಹೂರ್ತದಿಂದ ಹಿಡ್ದು ಪ್ರೀ ರಿಲೀಸ್ ಈವೆಂಟ್ ಹಿಡ್ದು ಪ್ರತಿಯೊಂದಕ್ಕೂ ಅಣ್ಣ ಏನು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಆ ಋಣ ನಾವು ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಅವರು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ ನಮ್ಮ ಪುಣ್ಯ ಅಂತ ಹೇಳ್ತಾ ಬೇರೆ ಇದೆಯಾ ಅಲ್ಲಿ ಅಲ್ಲೇ ಇದ್ದಾರೆ ನೋಡಿ ಅಣ್ಣ ಆಮೇಲೆ ಮೂವಿ ಹಿಡ್ಕೊಂಡಿದ್ದಾರೆ ಲಾಂಗ್ ಅಷ್ಟೇ. ಈಗ ಡೈರೆಕ್ಟಾಗಿ ಹಿಡ್ಕೋಬೇಕಾಗುತ್ತೆ ಸರ್. ಈಗ ನಾನೇನು ಹೇಳ್ತೀನಿ, ಕಲೆಕ್ಷನ್ ಪಾಯಿಂಟಲ್ಲಿ ಏನು ಅಂತಂದ್ರೆ ಅದು ಹೇಳೋದೇ ದೊಡ್ಡದಿದೆಯಲ್ಲ. ಬಟ್ ಏನು ಅಂತಂದರೆ ನಾವು ಹ್ಯಾಪಿ ಇದ್ದೀವಿ. ಮೇನು ಸರ್, ನಿಮಗೆ ಒಬ್ಬ ಡಿಸ್ಟ್ರಿಬ್ಯೂಟ್ರ್ ಹ್ಯಾಪಿ ಆಗೋದ್ರೆ ನಿಮಗೆ ಸಿನಿಮಾ ಬಂದು ದೊಡ್ಡ ಮಟ್ಟದ ಯಶಸ್ಸು ಅನ್ನೋದೇ ಇವತ್ತು ಎಂಟೈರ್ ಇಂಡಿಯಾ. ಇವತ್ತು ಮಾರ್ಕೆಟ್ ಏನಿದೆ, ಒಬ್ಬ ಡಿಸ್ಟ್ರಿಬ್ಯೂಟ್ರು ಹ್ಯಾಪಿ ಆದರೆ ಆಟೋಮೆಟಿಕ್ ಸಿನಿಮಾ ತಂಡದವ್ರು ಬಂದೇ ಬರುತ್ತೆ. ಆಮೇಲೆ ಇಷ್ಟು ದೊಡ್ಡ ಹಿಟ್ ಆದಮೇಲೆ ಸರ್ ಆಟೋಮೆಟಿಕ್ ಬರಲೇಬೇಕಲ್ವ. ಇಂದ ಮಲ್ಟಿಪ್ಲೆಕ್ಸ್ ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲ, ಸಿಂಗಲ್ ಸ್ಕ್ರೀನ್ ನಾನು ಅದಕ್ಕೆ ಹೇಳಿದ್ದು, ನಾವು ಯಾವುದು ಹೊಸದಾಗಿ ಆ್ಯಡ್ ಮಾಡಿಲ್ಲ. ಸಿಂಗಲ್ ಸ್ಕ್ರೀನು ಹೈಯೆಸ್ಟ್ ಹಾಕಿದ್ದೆ ಭೈರತಿ ರಣಗಲ್. ಕಂಗುವ ಅದು ನಮ್ಮ ಸ್ನೇಹಿತರೆ ಮಾಡಿ ಸಿನಿಮಾ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಕಂಗುವ ರಿಲೀಸ್ ಮಾಡಿದ್ದು KVN ಅವ್ರು ಬಂದು ನನ್ನ ಹತ್ರ ತುಂಬ ಚೆನ್ನಾಗಿದ್ದಾರೆ. ಅವ್ರಿಗೆ ನಾನು ಸಪ್ರೇಟಾಗಿ ನಾನು ಕೇಳಿದೆ ಅವ್ರಿಗೆ, ಯಾಕೆಂದ್ರೆ ಅವ್ರದ್ದು ಥಿಯೇಟ್ರ್ಗಳಿದೆ. ಈ ಕೋಲಾರ, ಚಿಕ್ಕಬಳ್ಳಾಪುರ ಇವೆಲ್ಲ ಅವ್ರದ್ದು KVN ಅವ್ರದ್ದು ಥಿಯೇಟ್ರ್ ಇದೆ, ಅಂದರೆ ಗಂಗಾಧರ್ ಅವ್ರ ಥಿಯೇಟ್ರ್ ಇದೆ. ಅಣ್ಣ ನಮ್ಮ ಸಿನಿಮಾ ಹಾಕಿ ನೀವು ಅಲ್ಲಿ, ಯಾಕೆಂದರೆ ಸಿನಿಮಾ ತುಂಬ ಚೆನ್ನಾಗಿದೆ, ನೀವು ಅಲ್ಲಿ ಹಾಕಿ ಅಂತ ಅಂದರೆ ನೀವು ನಂಬ್ತಿರೋ ಇಲ್ವೋ. ಅವರು ಗಂಗಾಧರ್ ಅವ್ರದ್ದು ಎಷ್ಟು ಥಿಯೇಟ್ರ್ ಇದೆ ಅಷ್ಟು ಥಿಯೇಟ್ರು ಭೈರತಿ ರಣಗಲ್ ಇದೆ. ಹೈಯೆಸ್ಟ್ ಥಿಯೇಟ್ರ್ ಹಾಕಿದ್ದು ಭೈರತಿ ರಣಗಲ್. ಕರ್ನಾಟಕ ಈ ರಿಲೀಸಲ್ಲ ಹೈಯೆಸ್ಟ್ ಥಿಯೇಟ್ರ್ ಹಾಕಿದ್ದು ಭೈರತಿ ರಣಗಲ್. ನಂಬರ್ ಆಫ್ ಶೋಸ್ ಅಂತಂದರೆ ಒಂದು ಮಲ್ಟಿಪ್ಲೆಕ್ಸಲ್ಲಿ 6 ಶೋ ಇದ್ದದ್ದು 14 ಶೋ ಆಯ್ತಲ್ಲ, ಆ ರೀತಿ ನಂಬರ್ ಆಫ್ ಶೋಸ್ಗಳನ್ನ ನಾವು ಡಿಕ್ರೀಸ್ ಮಾಡಿದ್ದು. ಯಾಕೆ ಅಂತಂದರೆ ನಮಗೆ ಅಟ್ ಎ ಟೈಮ್ ನಮಗೆ ಏನಾಗುತ್ತೆ, ನಮಗೆ ಸಿಂಗಲ್ ಸ್ಕ್ರೀನ್ ಜಾಸ್ತಿ ಹಾಕಿದ್ದೀವಿ ನಾವು. ಈಗ ಲೈಕ್ ಎಕ್ಸಾಂಪಲ್ ಈಗ ಮಾಗಡಿ ರೋಡಲ್ಲಿ ಬಂತು ಅಂತಂದರೆ ವೀರೇಶ 1000 ಕೆಪಾಸಿಟಿ ಇದೆ, ಪಕ್ಕದಲ್ಲಿ ಕಮಲಾನಗರ ಹಾಕಿದ್ದೀವಿ, ನವರಂಗ್
ಹೈಯೆಸ್ಟ್ ಥಿಯೇಟ್ರ್ ನಾವು ಹೋದಾಗ ನಾವು ನಂಬರ್ ಆಫ್ ಶೋಸ್ಗಳನ್ನ ಲಿಮಿಟೆಡ್ ಮಾಡ್ತೀವಿ. ಯಾಕೆ ಬಿಫೋರ್ ಸ್ವಲ್ಪ ನಮಗೆ ರಿಪೋರ್ಟ್ ಬರಲಿ ಅಂತ ಬಂದ ತಕ್ಷಣ ಇಮಿಡಿಯೇಟ್ ಒನ್ ಡೇಗೆ ಡಬಲ್ ಮಾಡಿದ್ವಿ. ಹಾಗಾಗಿ ಇವತ್ತು ಹೈಯೆಸ್ಟ್ ಥಿಯೇಟ್ರ್ ಇರೋದು ಹೈಯೆಸ್ಟ್ ಶೋಸ್ ಇರೋದು ಭೈರತಿ ರಂಗಲ್. ನಂಬರ್ 1 ಪ್ಲೇಸ್ ಆಲ್ವೇಸ್ ನಂಬರ್ 1 ಶಿವಣ್ಣ. ಬ್ಯೂಟಿ. ಭೈರತಿ ರಣಗಲ್ನ ದೊಡ್ಡ ಯಶಸ್ಸು ಸ್ಟ್ರೆಂತ್ ಈ ಸಿನಿಮಾದ ನಿರ್ಮಾಪಕಿ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು, ಹಾಗೇನೆ ನಿರ್ದೇಶಕರಾದಂತಹ ನರ್ತನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಇದು ಈ ಒಟ್ಟಿಗೆ ಬಂದಾಗ ಈ ಸಿನಿಮಾ ಗೆಲುವಿನ ಸಂಭ್ರಮ ನಮಗೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರ. ಅಂಡ್ ಮಾಧ್ಯಮ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ನಮಸ್ಕಾರ. ನಾನು ಯಾವಾಗಲೂ ಏನು ಬಂದ್ರೂ ಸಮಾಧಾನವಾಗಿ ನಾನು ಅದನ್ನ ತಗೊಳ್ತೀನಿ. ಈ ಸಕ್ಸಸ್ ಕೂಡ ನಾನು ಹಾಗೆ ತಗೊಂಡಿದ್ದೀನಿ. ಈ ಸಕ್ಸಸ್ ಕೂಡ ನಾನು ಹಾಗೆ ತಗೊಂಡಿದ್ದೀನಿ. ಇದೇ ಥರ ಇದು ನಮ್ಮ 2ನೇ ಚಿತ್ರ, ಗೀತಾ ಪಿಕ್ಚರ್ಸಿಂದ ಇದು 2ನೇ ಚಿತ್ರ ನಮ್ಮದು. ವೇದ ಮಾಡಬೇಕಾದ್ರೆ ಕೂಡ ವೇದ ಕೂಡ ನಮಗೆ ಆ್ಯಕ್ಚುಲಿ ನಾವು 3rd ಹ್ಯಾಂಡ್ ಅದರಲ್ಲಿ ಫಸ್ಟ್ 2 ಏನೋ ಕ್ಯಾನ್ಸಲ್ ಆಗಿ ನಮಗೆ ಬಂದಿತ್ತು ಫಿಲಮ್ ಅದು. ಸೊ ಅದು ಕೂಡ ಇದೇ ಥರ ಸಕ್ಸಸ್ ಕಂಡಿತ್ತು. ಆ್ಯಂಡ್ ಭೈರತಿ ರಣಗಲ್ ಮೊದಲಿಂದನೇ ಯಾವಾಗ ನರ್ತನ್ ಅವ್ರು ಇದ್ರ ಬಗ್ಗೆ ಮಾತಾಡಿದ್ರು, ನಾನು ಅವ್ರು ಹೇಳಬೇಕು ನಾನು ಅಂದ್ಕೊಂಡಿದ್ದೆ ಸೀಕ್ವಲ್ ಹೇಳ್ತಾರೆ ಅಂತ. ಬಟ್ ಪ್ರೀಕ್ವಲ್ ಮಾಡಿದ್ರು. ಐ ಥಿಂಕ್ ನಮ್ಮದೇ ಮೊದಲ ಚಿತ್ರ ಪ್ರೀಕ್ವಲ್ ಮಾಡಿರೋದು ಅಂತ ಕಾಣಿಸುತ್ತೆ. ಈ ಚಿತ್ರ ಇಷ್ಟು ದೊಡ್ಡ ಹಿಟ್ ಆಗಬೇಕಂದ್ರೆ ಅದಕ್ಕೆ ನಾನು ಅದ್ರ ಕ್ರೆಡಿಟ್ ಪೂರ್ತಿ ನಾನು ನರ್ತನ್ ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಜೊತೆಗೆ ನಮ್ಮ ಎಲ್ಲರೂ ಹೀರೋ ಇರ್ಬೋದು, ಹೀರೋಯಿನ್ ಮತ್ತು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತಂತ್ರಜ್ಞರು ಕೂಡ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಫಿಲಮ್ ಹಿಟ್ ಆಗಿದೆ ಅಂದರೆ ಅದಕ್ಕೆಲ್ಲರೂ ಕಾರಣ. ಇನ್ನು ನಮ್ಮ ಅಪ್ಪಾಜಿ ಹೇಳ್ದಂಗೆ ಅಭಿಮಾನಿ ದೇವರುಗಳು ಅಂತ ಹೇಳಿದ್ದಾರೆ. ಅವರು ಸಪೋರ್ಟ್ ಚಿತ್ರ ಇಷ್ಟು ಮಟ್ಟಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಅವರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ನೀವು ಹೇಳಿದ್ರಿ ನಾನು ಆ್ಯಸ್ ಅ ಫ್ಯಾನ್ ಆಗೋ ಕೂಡ ಶಿವಣ್ಣ ಅವರ ಭೈರತಿ ರಣಗಲ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿ. ಆ್ಯಸ್ ಅ ಫ್ಯಾನ್ ಭೈರತಿ ರಣಗಲಲ್ಲಿ ಯಾವ ಸೀನ್ಗೆ ನೀವು ಸಿಕ್ಕಾಪಟ್ಟೆ ಫಿದಾದ್ರಿ ಮ್ಯಾಮ್? ವಿಚ್ ವಾಸ್ ಯುವರ್ ಮೋಸ್ಟ್ ಫೇವ್ರೆಟ್ ಸೀನ್? ಫೇವ್ರೆಟ್ ಸೀನ್ ಅಂತೇನಿಲ್ಲ, ಇಡೀ ಚಿತ್ರ ತುಂಬ ಚೆನ್ನಾಗಿದೆ. ನಾನು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದರೆ ಡೈರೆಕ್ಟ್ರಿಗೆ ಪಾರ್ಶಾಲಿಟಿ ಮಾಡ್ದಂಗಾಗುತ್ತೆ, ಡೈರೆಕ್ಟ್ರ್ ಬೇಜಾರಾಗುತ್ತೆ. ಹಾಗಾದ್ರೆ ಆ ಸೀನ್ ಚೆನ್ನಾಗಿಲ್ವಾ ಅಂತ? ಹೌದು. ಬಟ್ ತುಂಬ ಮನಸ್ಸಿಗೆ ಟಚ್ ಆಗಿದೆ ಅಂದರೆ ಇಂಟರ್ವೆಲ್ ಬ್ಲಾಕ್. ಆ ಮಗು ಮನಸ್ಸಲ್ಲಿ ಯಾವಾಗಲೂ ಅವರು ಅವ್ರ ತಂದೆ ಅದನ್ನು ಮರೆಯೋಕ್ಕೆ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಅಲ್ಲಿ ನಮ್ಮ DOP ಅವ್ರಿಗೆ ಕೂಡ ಕ್ರೆಡಿಟ್ ಕೊಡಬೇಕಾಗುತ್ತೆ. ಯಾಕಂದರೆ ನೀವು ಆ ಥರ ಅದನ್ನು ತೋರಿಸಿದ್ದೀರ. ತುಂಬ ಸಂತೋಷ. ಈ ಚಿತ್ರದ ಗೆಲುವಿಗೆ ನೀವು ಕಾರಣ ಅಂತ ಹೇಳೋದು ನಾನು ಇಷ್ಟ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಮಫ್ತಿ ಚಿತ್ರದ ನಂತರ ಅಭಿಮಾನಿಗಳು ಎಷ್ಟು ಕಾಯ್ತಾ ಇದ್ರು ಅಷ್ಟಕ್ಕಿಂತ ಹೆಚ್ಚಿನ ಹಾರ್ಡ್ ವರ್ಕ್ ಒಬ್ಬ ನಿರ್ದೇಶಕರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆ ಕಾಯುವಿಕೆಗೆ ಒಂದು ಅರ್ಥ ಬರ್ಬೇಕಂತಂದ್ರೆ ಅದು ಕಬ್ಬಣನ ಕಾಯಿಸಿ ಅದನ್ನ ಸರಿಯಾಗಿ ಹದ ಮಾಡಿದ ನಂತರನೇ ಅದು ಕೈ ಸೇರ್ಬೇಕು. ಅಷ್ಟು ವರ್ಷಗಳ ಒಂದು ಪರಿಶ್ರಮ. ಇವತ್ತು ಭೈರತಿ ರಣಗಲ್ನ ಸಕ್ಸಸ್. ಫಸ್ಟ್ ಆಫ್ ಆಲ್ ಹ್ಯೂಜ್ 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 ಕಂಗ್ರ್ಯಾಚುಲೇಷನ್ ಸರ್. ಸೊ ಫಸ್ಟ್ ನಿಮ್ಮ ಮಾತು ಸರ್, ಈ ಖುಷಿ ಸಂದರ್ಭದಲ್ಲಿ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಮೇಡಮ್ನ ಸರ್ ನಿಲ್ಲಿಸ್ಬಿಟ್ಟು ಲಾಕ್ ಮಾಡಿದ್ದಾರೆ ಇಲ್ಲಿ, ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್. ಈ ಸಿನಿಮಾನ ಡೇ 1 ಪೂಜೆಯಿಂದ ಇಲ್ಲಿವರೆಗೂ ಸಕ್ಸಸ್ವರೆಗೂ ಹಂತವಾಗಿ ನೀವು ಅದನ್ನು ತಗೊಬಂದಿರೋದು ತುಂಬ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ. ಸೊ ಈ ಸಿನಿಮಾ ಫಸ್ಟ್ ಮಫ್ತಿ ಹಿಟ್ ಆದಾಗ ಸಿನಿಮಾ ರಣಗಲ್ ಅಂತ ಸಿನಿಮಾ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದು ಶಿವಣ್ಣನ ಫ್ಯಾನ್ಸ್. ಸೊ ಶಿವಣ್ಣನ ಫ್ಯಾನ್ಸ್ಗೆ ಫಸ್ಟ್ ಕ್ರೆಡಿಟ್ ಹೋಗ್ಬೇಕು. ಸೊ ರಣಗಲ್ ಅನ್ನೋ ಟೈಟ್ಲನ್ನ ಶ್ರೀಕಾಂತ್ ಸರ್ ರಿಜಿಸ್ಟರ್ ಮಾಡಿಸಿದ್ರು. ಸೊ ಈ ಸಿನಿಮಾ ಆಗಲೇಬೇಕು ಅಂತ ಕಾರಣಾಂತರಗಳಿಂದ ಮುಂದೆ ಹೋಗಿ ಟೈಮ್ ಬಂತು. ಸೊ ಲೇಟಾಗಿ ಬಂದ್ರೂ ಸ್ವಲ್ಪ ಸೌಂಡಾಗೆ ಮಾಡ್ಕೊಂಡು ಬಂದಿದೆ. ಸೊ ಖುಷಿ ಆಗುತ್ತೆ. ಸೊ ಅಗೇನ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಶಿವಣ್ಣ ಫ್ಯಾನ್ಸ್, ಮೀಡಿಯಾ. ಸೊ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಮೇಡಮ್ ಥ್ಯಾಂಕ್ ಯು. ಮೇಡಮ್ ಕರೆದು ಮಫ್ತಿ ಹಿಟ್ ಆದಮೇಲೆ
ಈ ಸಿನಿಮಾ ನೀವು ಮಾಡಲೇಬೇಕು ಅಂತ ಅವತ್ತೇ ಅಡ್ವಾನ್ಸ್ ಕೊಟ್ಟಿದ್ರು. ತುಂಬ ಖುಷಿ ಆಯಿತು. ಅಂದರೆ ದೊಡ್ಡ ಮನೆಯವ್ರು ಕರೆದು ಈ ಸಿನಿಮಾ ಮಾಡಬೇಕು ಅಂತ ಒಂದು ಹೊಸ ನಿರ್ದೇಶಕರಿಗೆ ಒಂದು ಆಪರ್ಚುನಿಟಿ ಕೊಡೋದು ಅದು ಅದೃಷ್ಟ. ಆ್ಯಂಡ್ ಶಿವಣ್ಣನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ರವಿ ಬಸವರು ಅವರು ಬರೋಕ್ಕಾಗಲಿಲ್ಲ, ಯಾವುದೋ ಒಂದು ಮ್ಯೂಸಿಕ್ ಔಟ್ ತೆಗಿತಾ ಇದ್ದಾರೆ. ಸೊ ಅವರು ಮ್ಯೂಸಿಕ್ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಫ್ತಿನೂ ಅಷ್ಟೇ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೈ ಕ್ಯಾಮ್ರಾಮನ್ ನವೀನ್ ಕುಮಾರ್ ಅವ್ರಿಗೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ತುಂಬ ಅಂದರೆ ಅವ್ರದ್ದು ಒಂದು ಹೆಂಗಿರುತ್ತೆ ಅಂದರೆ ಸೆಟ್ಟಲ್ಲಿ ಜಗಳ ಆಡ್ತಾ ಇರ್ತೀವಿ, ಒಂದು ಮೈಂಡ್ ಸೆಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಶಿವಣ್ಣಗೂ ಗೊತ್ತು ಆ ಹೀಟ್ ಕ್ಯಾರಿ ಆಗ್ತಾ ಇರುತ್ತೆ, ಬಟ್ ಔಟ್ಪುಟ್ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ಥ್ಯಾಂಕ್ ಯು ನವೀನ್ ಸರ್. ಆ್ಯಂಡ್ ಮೈ ಆರ್ಟ್ ಡೈರೆಕ್ಟರ್ ಗುಣಾ ಸರ್ ತುಂಬ ಚೆನ್ನಾಗಿ ಸೆಟ್ ಹಾಕ್ಬಿಟ್ರು. ಇವತ್ತು ನಮ್ಮ ನಾಯಕಿ ನಟಿ ರುಕ್ಮಿಣಿ ವಸಂತ್ ಅವ್ರು ಬರೋಕ್ಕಾಗಲಿಲ್ಲ, ಅವ್ರಿಗೂ ನಮ್ಮ ಸಕ್ಸಸ್ ಮೀಟ್ ಕಡೆಯಿಂದ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಇಡೀ ಆರ್ಟಿಸ್ಟ್ಗಳಿಗೆ ಅವಿನಾಶ್ ಸರ್, ರಾಹುಲ್ ಬೋಸ್ ಸರ್, ಛಾಯಾ ಸಿಂಗ್ ಮೇಡಮ್, ಶಬೀರ್ ಅವರು, ಸಿಂಗಾ ಸರ್, ಮಧು ಸರ್ ಆ್ಯಂಡ್ ಪ್ರತಾಪ್ ಸರ್, ಗೋಪಾಲ್ ದೇಶಪಾಂಡೆ ಸರ್, ಇದರಲ್ಲಿ ತುಂಬ ಜನ, ನಮ್ಮ ಶಬರಿ ಕೆಲಸ ಮೇಡಮ್ ಹೇಳಿದೆ. ಸೊ ಎಲ್ಲ ಆರ್ಟಿಸ್ಟ್ಗಳಿಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಶ್ರೀಕಾಂತ್ ಸರ್ ಪ್ರತಿ ಸಲ ಈ ಸಿನಿಮಾ ಆಗ್ಬೇಕು ಅಂತ ತುಂಬ ಫೋನ್ ಕಾಲ್ ಮೇಲೆ ಮಾತಾಡಿ ನಾನು ಮಾಡಬೇಕು ಅಂತ ಕೂತಿದ್ರು, ಬಟ್ ಶಿವಣ್ಣ ಬಿಟ್ಟಿಲ್ಲ. ಶ್ರೀಕಾಂತ್ ಸರ್ ಇಲ್ಲಮ್ಮ ನಾನು ಮಾಡಬೇಕು ಅಂತ. ಆ್ಯಂಡ್ ಸುದೀಪ್ ಸರ್, ನಾಗಿ ಸರ್, ಕುಮಾರ್ ಸರ್ ತುಂಬ ಜನ ಸಪೋರ್ಟ್ ಇತ್ತು ಬ್ಯಾಕ್ ಎಂಡಲ್ಲಿ, ಇಲ್ಲ ಸಿನಿಮಾ ಚೆನ್ನಾಗಾಗತ್ತೆ ಅಂತ. ಜಗದೀಶ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ. ಆ್ಯಂಡ್ ಶೇಖರ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅಣ್ಣನ ಬಗ್ಗೆ ಮಾತಾಡ್ಬಿಟ್ಟು ನನ್ನ ಡೈರೆಕ್ಷನ್ ಟೀಮ್ ಬಗ್ಗೆ ಮಾತಾಡ್ತೀನಿ. ಸೊ ಅಣ್ಣ, ಸೊ ಎಲ್ಲರೂ ಭೈರತಿರಣಗಳನ್ನ ಇಷ್ಟೊಂದು ಇಷ್ಟಪಟ್ಟಿದ್ದೀರಾ. ಸೊ ಮೋರ್ ದೆನ್ ರೈಟಿಂಗ್, ಒಂದು ಪಾತ್ರ ಬರೆದ್ರೆ ಅದಕ್ಕೆ ತೂಕ ಬರೋದು ಅದನ್ನು ಯಾರು ಮಾಡ್ತಾರೆ ಅಂತ. ಸೊ ಶಿವಣ್ಣ ಹಾಕಿರೋ ಕಾಸ್ಟ್ಯೂಮು ಇವತ್ತು ಚಿಕ್ಕ ಮಕ್ಕಳು ಆ ಫಾರಿನಲ್ಲಿ ಧನಂಜಯ್ ಸಾರು ತುಂಬಾ ಜನ ಬ್ಲಾಕ್ ಕಾಸ್ಟ್ಯೂಮ್ ಹಾಕೊಂಡಾಗ ಖುಷಿ ಆಗುತ್ತೆ. ಅಂದ್ರೆ ಯಾರು ಹಾಕ್ತಾರೆ ಅದು ತುಂಬಾ ಇಂಪಾರ್ಟೆಂಟ್. ಅಲ್ಲಿಂದ ಬ್ರ್ಯಾಂಡ್ ಶುರು ಆಗುತ್ತೆ. ಶಿವಣ್ಣ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ, ರಣಗಲ ಬ್ರ್ಯಾಂಡ್. ಥ್ಯಾಂಕ್ ಯು ಶಿವಣ್ಣ. ಶಿವಣ್ಣ ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದು 3/4 kg ರಾಡ್ ಕಬ್ನ ಎತ್ತಾರೆ. ಆ 3/4 kg ಇವತ್ತು 1000 kg ತೂಕನ ಕೊಟ್ಟಿದೆ ಇಂಟರ್ವಲ್ ಬ್ಲಾಕ್. ಖುಷಿ ಆಗುತ್ತೆ. ಆ ಕಣ್ಣಲ್ಲಿ ಪವರು ಸೇರಿ ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ. ಯಾವತ್ತು ಯಾರು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಆ ಪಾತ್ರನ ಶಿವಣ್ಣ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತೆ ಹೊಸ ನಿರ್ದೇಶಕ ಆ ಶಿವಣ್ಣ ಗ್ರೇಟ್ನೆಸ್ ಏನಂದ್ರೆ ಯಾರು ಅವ್ನು ಹೊಸಬಾನ ಅಳ್ಬಾನ ಏನು ಕೇಳಲ್ಲ. ಅವನೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದನ್ನು ಕೊಡಬೇಕು. ಆ ಸ್ಪಾಟ್ ಅಲ್ಲಿ ಸ್ವಲ್ಪ ಹೀಟಲ್ಲಿ ಏನೋ ಒಂದು ಅಂದ್ಬಿಟ್ರು ಇಮಿಡಿಯೇಟ್ ಆಗಿ ಅದನ್ನ 10 ಸೆಕೆಂಡ್ ಅಲ್ಲಿ ಮರ್ತ್ಬಿಟ್ಟು ಇಲ್ಲ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನ ಅವ್ನು ಕೊಡ್ಬೇಕು, ನ್ಯಾಯ ಒದಗಿಸ್ಬೇಕು ಅಂತ ಒದ್ದಾಡ್ತಾರೆ. ಥ್ಯಾಂಕ್ ಯು ಶಿವಣ್ಣ, ಒಂದು ಹಕ್ ಮಾಡ್ಕೊತೀನಿ ಅದಕ್ಕೆ. ಇಷ್ಟು ಪಾತ್ರ ಹೆಸರು ಬರೋಕ್ಕೆ ಒನ್ ಅಂಡ್ ಓನ್ಲಿ ಶಿವಣ್ಣ ಕಾರಣ. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ. ಆ್ಯಂಡ್ ಪರ್ಮಿಷನ್ ಇಂದ ನನ್ನ ಟೀಮ್ನ ಕರ್ಕೊಳ್ತೀನಿ. ಮೈ ಡೈರೆಕ್ಷನ್ ಟೀಮ್ ಪ್ಲೀಸ್ ಕಮ್. ವೀರು ಸರ್, ನೀವು ನಿಮ್ಮ ಟೀಮ್ನ ಕರೆಯೋಕ್ಕಿಂತ ಮುಂಚೆ ಈಗ ಭೈರತಿ ರಣಗಲ್ ಸಕ್ಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಡೌಟ್ ಇರಲಿಲ್ಲ, ಆಶ್ಚರ್ಯ ಇರಲಿಲ್ಲ. ಆದ್ರೆ ನೀವೆಲ್ಲರೂ ಆಶ್ಚರ್ಯ ಪಡೆಯುವಂತಹ ವಿಷಯ ಒಂದಿಲ್ಲಿ ನಡೆಯುತ್ತೆ ಸರ್. ಫಸ್ಟ್ ಟೈಮ್ ನನ್ನ ಹತ್ರ ನಮ್ DOP ರಿಕ್ವೆಸ್ಟ್ ಮಾಡ್ತಿದ್ದಾರೆ, ನನ್ನ ಕರೀರಿ, ನಾನು ಮಾತಾಡ್ತೀನಿ. ನಮ್ಮ ನವೀನ್ ಸರ್ ದಯವಿಟ್ಟು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿ ಎಡಿಟರ್ ಆಕಾಶ್ ಬನ್ನಿ ಸರ್. ಎಡಿಟರ್ ಆಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಟೀಮ್ ಬಂದ್ಬಿಡಿ. ವೀರು, ಪ್ರಶಾಂತ್ ಎಲ್ಲ ಬಂದ್ಬಿಡಿ. ಪಾಟೀಲ್, ವೇದಿಕ್ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಚಿಕ್ಕ ಸೋಲಮನ್ ಕ್ಯಾಮರಾಮನ್ ಡಿಪಾರ್ಟ್ಮೆಂಟ್ ಬನ್ನಿ. ಗುಣ ಸರ್ ಪ್ಲೀಸ್. ಆ ಕಡೆಯಿಂದ ಪ್ರೇಮ್ ಸ್ಟೋರಿ ಬೋರ್ಡು, ಪ್ರಶಾಂತ್, ಭೀಮ್, ಶ್ರೀಧರ್, ವೇದಿಕ್, ಸೋಲೋಮನ್, ಆಕಾಶ್ ಎಡಿಟರು ಕುಳ್ಳಕ್ಕಿದ್ದಾನೆ ಬಟ್ ಚೆನ್ನಾಗಿ ಮಾಡ್ತಾನೆ ಕೆಲಸ. ಆಕಾಶ್ ಸೊ ಪ್ರಶಾಂತ್ ನನ್ನನ್ನು ಶಿವಣ್ಣ ಏನಾದರೂ ಏನಮ್ಮ ಅದು ಇದು ಅಂತ ಬೈಬೇಕು ಅನ್ಕೊಂಡ್ರು ಫಸ್ಟ್ ಲಾಕ್ ಆಗೋ ಶಿವಣ್ಣ ಪ್ರಶಾಂತ್. ನನ್ನಿಂದ
ಬಿಗ್ ಬಾಸ್ ಅಲ್ಲಿ ಲಾಕ್ ಆಗಿದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್. ಅಂಡ್ ವೀರು ಸೋಲ್ಜರ್ ತರ ಕೆಲಸ ಮಾಡ್ತಾರೆ. ವೆರಿ ಗುಡ್. ಅಂಡ್ ಪಾಟೀಲ್ ಆಲ್ರೆಡಿ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ರಿಲೀಸ್ ಆಗಬೇಕು. ಆಲ್ ದ ವೆರಿ ಬೆಸ್ಟ್ ಪಾಟೀಲ್. ಅಂಡ್ ನವೀನ್ ಕುಮಾರ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ನನ್ನ ಕ್ಲಾಸ್ಮೇಟು. ಸೊ ಐ ಥಿಂಕ್ ಎಲ್ಲರ ಹೆಸರು ಹೇಳಿದೆ ಅನ್ಕೊಂತೀವಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಂದನ್ ಸರ್, ನಮ್ಮ DOP ಮಾತಾಡ್ತಾರೆ. ಎಸ್. ಇಂಥ ಹಿಸ್ಟ್ರಿ ಫಸ್ಟ್ ಟೈಮ್ ಅಲ್ಲಿ ಅವ್ರು ಮಾತಾಡ್ಬೇಕು ಅಂತ ಸುಮ್ಮನೆ ಸರ್ ಹೇಳಿದ್ರೆ ನನ್ನ ಹಿಂಗೆ ಕರೀರಿ ಅಂತ ಹೇಳಿ ಮಾತಾಡಲ್ಲ, ಕರ್ದ್ಬಿಡಿ ಅಂತ. ಶಿವನ ಎಲ್ಲ ಏನು ಒನ್ ಶೂಟಿಂಗ್ ನೀರು ಸ್ಟೋರಿ ಆಕ್ಚುಲಿ ಶಿವನ ಕನ್ನಡ ನನಗೂ ಬಾಂಡಿಂಗ್ ಏನು ಸರ್ ಫ್ರಮ್ ಕಬೀರಾ ಟು ವೇತಿರ ಎವ್ರಿ ಶೂಟಿಂಗ್ ಸ್ಪಾಟ್ ಒಂದು PT ಸರ್ ಥರ ಇದೇ ತರ ನಮ್ಮನ್ನು ನೋಡ್ತಾ ಇರೋದು ಕಂಫರ್ಟಬಲ್ ಇರಬೇಕು ಕೆಲಸ ಮಾಡಿ. ಸೊ ನಾನು ನನ್ನದನ್ನು ಪ್ಲಾನ್ ಮಾಡಿರ್ತೀನಿ, 2 ಕ್ಲಾಸು ತಗೊಳ್ತಾರೆ, ಗೊತ್ತಾಗ್ತದೆ ಇದ್ರೂ ಅವ್ರು ಕಂಡಿಡ್ತಾ ಇರ್ತಾರೆ. ಪ್ರತಿ ಟೈಮಲ್ಲಿ ನಾವು ನೋಡಿದ್ರೆ ನಮ್ಮನೆ ನೋಡ್ತಾರೆ. ಅವ್ರು ಯಾಕೆ ನೋಡಿದ್ರು ಅಂತ ಗೊತ್ತಿಲ್ಲ, ಆದರೆ ಈಗ ಗೊತ್ತಾಯ್ತು. ಕಬೀರಾಯಿಂದ ಮಟ್ಟಿಯಿಂದ ನೋಡಿ ನೋಡಿ ಆ ಕಣ್ಣು ನನಗೆ ಸ್ಟೇಜ್ ಒಂದು ರಿಕ್ವೆಸ್ಟ್, ಶಿವನ ನಮ್ಮಲ್ಲಿ ಹೆಂಗ್ ಬೈತಾರೆ ಒಂದ್ಸತಿ ಸ್ಟೇಜಲ್ಲಿ ಅಲ್ಲ ಜನ ಬಂದು ನಿಮ್ನ ಒಂದ್ಸರಿ ಹಗ್ ಮಾಡ್ಬೇಕು ಅಂತ ಬೈಬೇಕು ಅಂತ ಕೇಳ್ತಿದ್ದಾರೆ. ಅಣ್ಣ ಸ್ವಲ್ಪ ಪ್ರೀತಿನ ಬೈರಿ ಅಣ್ಣ, ಪರವಾಗಿಲ್ಲ. ನೀವು ತೋರಿಸ್ತೀರಾ ಸರ್? ತುಂಬ ನನ್ನ ವೈಫ್ ಶಿವನ ಅವ್ರಿಗೆ ಹೆಂಡತಿ ಬೈದಾಗ್ಲೂ ಖುಷಿ ಆಗ್ತಿರ್ಲಿಲ್ಲ ಅಣ್ಣ. ನೀವು ಪ್ರೀತಿಯಿಂದ ಬೈದು PT ಮಾಸ್ಟರ್ ತರ ಚೇರಲ್ಲಿ ಕುತ್ಕೊಂಡು ಕೊಡೋಂತ ಲುಕ್ಗೆ ಅವ್ರು ನಿಜವಾಗಿ ಖುಷಿ ಪಡ್ತಿದ್ದಾರೆ ಇವತ್ತು. ಸೊ ದಿಸ್ ಇಸ್ ದ ಎಂಟೈರ್ ಭೈರತಿ ರಣಗಳ ಸಕ್ಸಸ್ ಇಂದ ಇರೋಂಥ ಒಂದು ದೊಡ್ಡ ಶಕ್ತಿ. ನಿಜವಾಗ್ಲೂ ನಾವೆಲ್ಲ ಇವರಿಗೆ ಕ್ಲಾಪ್ ಮಾಡಲೇಬೇಕು. ಅಣ್ಣ ಮಾತಾಡೋಕ್ಕಿಂತ ಮುಂಚೆ ಅವ್ರು ಹೇಳ್ದಂಗೆ ನೀವು ಹಂಗೆ ಕುತ್ಕೊಂಡು ಏನು ಲುಕ್ ಕೊಡ್ತಿರಲ್ಲ ಅಣ್ಣ, ಒಂದು ಚೇರ್ ಹಾಕ್ತೀವಿ, ನೀವು ಅದೇ ತರ ಕುತ್ಕೊಂಡ್ರೆ ಒಂದು ಫೋಟೋ ತಗೊಂಡ್ಬಿಡೋಣ ಅಂತ ಹೇಳಿ. ಚೇರ್ ಕೊಡಿ ಒಂದೇ ಒಂದು ಫೋಟೋ ಅಣ್ಣ ಅಷ್ಟೇ. ಕುತ್ಕೊಂಡು ಒಂದು ಲುಕ್ ಕೊಡಿ ಅಣ್ಣ, ಫೋಟೋ ತಗೊಂಡ್ಬಿಡ್ತೀವಿ. ಹಂಗೆ ಎಲ್ಲ ಬನ್ನಿ ನಮ್ಮ ಟೀಮು. ಲಾಂಗ್ ಅದೇ ಲಾಂಗ್ ಅಣ್ಣ, ಅದು ಅಣ್ಣ ಭೈರತಿ ರಣಗಳ ಲುಕ್ ಅಣ್ಣ, ಅದಣ್ಣ. ಸ್ವಾಮಿ ಅಂತಂದ್ರೆ ನೀವು ಹೋಗಿ ನಿಂತ್ಕೊಂಡ್ಬಿಡಿ ಬರವೇ. ಹೌದು ಹೌದು. ಅದು